ಆತ್ಮೀಯ ವೀಕ್ಷಕರೇ ನಮಸ್ಕಾರ. TV5 ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ರಮೇಶ್ ಕಾತ್ರಿಕ್ಯಾಳ್. ಸಾಮಾನ್ಯವಾಗಿ ನಾವು ಸ್ಟಾರ್ಗಳನ್ನ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ, ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಬಟ್ ಇವತ್ತು ಒಂಥರ ಮಲ್ಟಿ ಸ್ಟಾರ್ ಅಂತಲೇ ಹೇಳ್ಬೋದು. ಅವರು ರೈತರು ಕೂಡ ಹೌದು, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆರನೇ ಸೀಸನ್ ವಿನ್ ಆದವರು ಕೂಡ ಹೌದು. ಜೊತೆಗೆ ಈ ಒಂದು ರೈತ ಸಂಬಂಧಪಟ್ಟಾಗ ಏನೇನು ಮಾಡಬೇಕು, ಬೆಳೆ ಬೆಳೆಯೋದು ಎಲ್ಲರೂ ಕೂಡ ಎಲ್ಲದರಲ್ಲೂ ಕೂಡ ಅವರು ಒಂಥರ ಮಿಂಗಲ್ ಆಗಿರ್ತಾರೆ. ಮತ್ತಾರು ಅಲ್ಲ, ಈಗ ಇಂಡಸ್ಟ್ರಿಗೆ ಹೀರೋ ಆಗಿ ಕೂಡ ವೆಲ್ಕಮ್ ಮಾಡ್ತಾ ಇದೀವಿ ನಾವು ಅವ್ರನ್ನ. ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವರು ಮತ್ತಾರು ಇಲ್ಲ, ಈಗ ನಾವು ಅವ್ರನ್ನ ಕರಿಬೇಕಾಗಿರೋದು ಮೆಹಬೂಬಾ ಶಶಿ ಅಂತ. ಸರ್, ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತ. ನಿಮಗೂ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸರ್. ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಇಂಡಸ್ಟ್ರಿನಲ್ಲಿ ಮೆಹಬೂಬಾ ಅನ್ನೋದು, ಸಾಂಗಿಂದ ಆಗಿರ್ಬೋದು, ಟ್ರೈಲರಿಂದ ಆಗಿರ್ಬೋದು, ಮೇಕಿಂಗ್ ವೈಸ್ ಕೂಡ. ಮೊದಲನೇದಾಗಿ ಏನು ಹೇಳಕ್ ಬಯಸ್ತೀರಾ ಮೆಹಬೂಬಾ ಅಂದ ತಕ್ಷಣ? ಮೆಹಬೂಬಾ ಅಂದಿದ ತಕ್ಷಣ ನಾನು ಹೇಳಕ್ಕೆ ಬಯಸೋದು, ಮೆಹಬೂಬಾ ಇಸ್ ಎ ಬ್ಯೂಟಿಫುಲ್ ಲವ್ ಸ್ಟೋರಿ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಒಂದು ಫಸ್ಟ್ ಲವ್ ಅನ್ನೋದಾಗಿರುತ್ತಲ್ಲ, ಆ ಲವ್ನ ನೆನಪು ಮಾಡೋ ಅಂಥ ಒಂದು ಲವ್ ಸ್ಟೋರಿ ಮೆಹಬೂಬಾ ಆಗಿರುತ್ತೆ. ನಾವು ಪ್ರೀತಿ ಪಾತ್ರನ ಲವ್ ಮಾಡಿರ್ತೀವಿ, ಮದುವೆ ಮಾಡ್ಕೊಂಡ್ವೋ ಇಲ್ವೋ ಅನ್ನೋ ಒಂದು ಯಾವ ಸ್ಟೇಜ್ ಆಫ್ ಲವ್ ಆಗಿದ್ರು ನಿಮ್ಮ ಫಸ್ಟ್ ಲವ್ನ ಜ್ಞಾಪಕ ಮಾಡೋ ಅಂಥ ಸಿನಿಮಾ ಮೆಹಬೂಬ್. ಸರ್, ಮೆಹಬೂಬಾ ಈಗ ಟೈಟ್ಲ್ ಇಟ್ಟಿದ್ದೀರಾ, ಮೆಹಬೂಬಾ ಪ್ರೀತಿ ಪ್ರೇಮ ಮೊಹಬ್ಬತ್ ಎಲ್ಲನೂ ಓಕೆ. ಇದರಲ್ಲಿ ತುಂಬ ಒಂದು ಟಿಪಿಕಲ್ ಲವ್ ಸ್ಟೋರಿ ಇದೆ. ಒಂದು ಹಿಂದೂ ಮತ್ತು ಮುಸ್ಲಿಂ ಹುಡುಗಿಯನ್ನು ಪ್ರತಿನಿಧಿಸುವಂತಹ, ಒಂದಷ್ಟು ಜನ ಒಂದಾಗುವಂತಹ ಕಥೆಯನ್ನು ಇಟ್ಕೊಂಡಿದ್ದೀರಿ. ಇದು ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು, ಯಾಕಂತಂದರೆ ಇವತ್ತಿನ ಸ್ಥಿತಿ ಆಗಿದೆ. ನಾನು ಮೊನ್ನೆ ಕೂಡ ನಿಮ್ಮ ಹತ್ರ ಹೇಳ್ತಾ ಇದ್ದೆ, ಎಲ್ಲ ದಾರಿಲಿ ಹೋಗುವ ಸಂದರ್ಭಗಳಲ್ಲಿ ಹಿಂದೂ ಮುಸ್ಲಿಂ ಹುಡುಗರ ಜೊತೆಲಿ ಬೈಕಲ್ಲಿ ಹೋಗೋಕೆ ಹಿಡಿದ್ಬಿಟ್ಟು ಹೊಡಿತಾರೆ, ವೀಡಿಯೋಗಳು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಥರ ಒಂದು ಸಿಚುವೇಶನ್ನಲ್ಲಿ ಮುಸ್ಲಿಂ ಹುಡುಗಿಯನ್ನು ಒಬ್ಬ ಹಿಂದೂ ಹುಡುಗ ಲವ್ ಮಾಡ್ತಾನೆ, ಅದೇನೆಲ್ಲ ಆಗುತ್ತೆ ಅನ್ನೋದು ಸಿನಿಮಾ ಕತೆ. ಸೊ ಇದು ಸೊಸೈಟಿಗೆ ಅಥವಾ ಸಮಾಜಕ್ಕೆ ಇವತ್ತಿಗಿರೋ ಪರಿಸ್ಥಿತಿನಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಬಹುದಾ ಅಂತ? ಖಂಡಿತವಾಗ್ಲೂ ಆಗಲ್ಲ ಸರ್. ಯಾಕಂದರೆ ನಾವು ಕಾಂಟ್ರವರ್ಸಿ ಬಗ್ಗೆ ಟಾಪಿಕ್ ಮುಟ್ಟೇ ಇಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಪಕ್ಕದವ್ರು ಮಾತಾಡ್ತಾರೆ ಬಿಟ್ರೆ ಹೀರೋಯಿನ್ ಯಾವತ್ತೂ ಮಾತಾಡಲ್ಲ. ನಮಗೆ ಸಮಸ್ಯೆ ಅನ್ನೋದು ಉಂಟಾಗೋದು ಅವ್ರ ಪ್ರೀತಿಯಲ್ಲೇನೋ ಗೊಂದಲಗಳಿದ್ದಾಗ, ಆ ಪ್ರೀತಿಯಲ್ಲೇನೋ ಸ್ಕ್ಯಾಮ್ ಇದ್ದಾಗ, ಆ ಪ್ರೀತಿಯಲ್ಲೇನೋ ಕುತಂತ್ರ ಇದ್ದಾಗ, ಅದು ಸ್ವಚ್ಛವಾಗಿರೋ ಪ್ರೀತಿ ಇರುವಾಗ, ಎಸ್ಪೆಷಲಿ ಹೀರೋಯಿನ್ ಆಚೆ ಕಡೆ ಇರೋರು ಏನಾದರೂ ಯೋಚನೆ ಮಾಡ್ಕೊಂಡ್ರೆ ಅದು ಔಟ್ಸೈಡರ್ಸೇ ಆಗ್ತಾರೆ. ಸೊ ಆ ಥರ 100% ಯಾವ ಕಾಂಟ್ರವರ್ಸಿಗಳು ಆಗಲ್ಲ ಈ ಕಥೆಯಲ್ಲೇನೋ ನಾನು ಸ್ಟ್ರಾಂಗ್ ಫೀಲಿಂಗ್. ಇನ್ನು ಸಿನಿಮಾ ಅಂತ ಬಂದಾಗ, ಸಿನಿಮಾಗೆ ಬರೋಕ್ಕಿಂತ ಮುಂಚೆ ನಿಮ್ಮ ನೋಡಿದ್ರೆ ನೀವು ಕೃಷಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಕೂಡ, ಅದಾದ್ಮೇಲೆ ಬಿಗ್ ಬಾಸಿಗೆ ಬರ್ತೀರಾ, ಬಿಗ್ ಬಾಸ್ ಶಶಿ ಆಗ್ತೀರಾ. ಈಗ ಅದಾದ್ಮೇಲೆ ಎಲ್ಲ ನಡೀತಾ ಇರುತ್ತೆ. ಸಡನ್ನಾಗಿ ಒಂದು ದಿವಸ ನಿಮ್ಗೆ ಯಾವತ್ತೋ ಸ್ಪಾರ್ಕ್ ಆಗುತ್ತೆ, ಆಮೇಲೆ ಸಿನಿಮಾ ಮಾಡಬೇಕು, ಹೀರೋ ಆಗಬೇಕು. ಅದು ಯಾವ ಮೂಮೆಂಟು ಅನ್ನೋದು ಸರ್? ಇಲ್ಲ, ನನಗೆ ಸಿನಿಮಾ ಬಿಗ್ ಬಾಸ್ ಗೆದ್ದ ನಂತರ ಸಾಕಷ್ಟು ಅವಕಾಶಗಳು ಬಂದರೂ ಯಾವುದು ಪೊಟೆನ್ಷಿಯಲಾಗಿ ಟರ್ನ್ ಆಗ್ತಿರ್ಲಿಲ್ಲ. ಅಂದರೆ ಕತೆಗಳು ಬಂದು ಹೇಳೋರು ನಾವು ಹೊಸಬರಾಗಿರೋದು. ನಾನು ಅನ್ಕೊಂಡೆ ಕತೆ ಬಂದು ಹೇಳಿದ ತಕ್ಷಣ ಸಿನಿಮಾ ಹೋಗ್ಬಿಡುತ್ತೆ ಅನ್ಕೊಂಡು, ಕತೆ ಹೇಳಕ್ಕೆ ಒಂದು ವಾರ ಜರ್ನಿ ತಗೊಂಡು ಮತ್ತೆ ಪ್ರೊಡ್ಯೂಸರ್ ಇಲ್ಲ ಅನ್ನೋದು. ಇನ್ನೊಬ್ರು ಯಾರೋ ಪ್ರೊಡ್ಯೂಸರ್ ಇದೆ ಅಂತ ಹೇಳಿದವರು ಕತೆ ಹೇಳಿದಾಗ ಕತೆ ಚೆನ್ನಾಗಿಲ್ಲ ಹಿಂಗೆ ಒಂದು 3-4 ತಿಂಗಳಾಯ್ತು. ಅವಾಗ ಅನ್ಕೊಂಡಿದ್ದು ಇಲ್ಲಿ ಯಶ್ ಅವರು ಡೈಲಾಗ್ ಇದೆ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅಂತ. ಸೊ ಆ ಪಾಯಿಂಟಲ್ಲಿ ನಾನು ಇಲ್ಲ, ಒಂದು ಕಂಟೆಂಟ್ ಕತೆ ಎತ್ಕೊಂಬಂದು ಸಿನಿಮಾ ಮಾಡೋಣ ಅಂತ ನಮ್ಮ ಸ್ನೇಹಿತರನ್ನ ಸೇರಿಸಿ ಒಂದು 4-5 ಜನ ಸೇರಿಸಿ ಎಲ್ಲ ಒಂದು 25 ಲಕ್ಷ 30 ಲಕ್ಷ ಹಾಕಿ ಒಂದು ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ವಿ. ಸರಿ ಆಯಿತು ಅಂತ ನನ್ನ ಶೇರ್ ಆಫ್ ದುಡ್ಡನ್ನು ಹಾಕಿದೆ. ಆಕಾಶಲ್ಲಿ ಉಳಿದವರು ಹಂಗಂಗೆ ಜಂಪ್ ಹೊಡೆದ್ರು. ಸೊ ಆಗ ನನ್ನ ಜೊತೆಗೆ ಒಂದಿಬ್ಬರು ನಿಂತ್ಕೊಂಡ್ರು. ಬಟ್ ನಿಂತ್ಕೊಳ್ಳೋರು ಟೈಮ್ ಕರೆಕ್ಟಾಗಿ ದುಡ್ಡು ಕೊಡ್ತಾ ಇದ್ದಾಗ ಇದು ವರ್ಕ್ ಆಗಲ್ಲ ಅಂತೇಳಿ ಮತ್ತೆ ಕಥೆಯನ್ನು ಬದಲಾಯಿಸಿ ನಾನು ನಮ್ಮ ಸ್ನೇಹಿತರ ಹತ್ರ ಹೋದೆ, ಈ ಹಿಂದಿನ ಪ್ರೊಡಕ್ಷನ್ ಹಿಂದವ್ರ ಹತ್ರ. ಅವ್ರ ಹತ್ರ ಹೋದಾಗ ಅವರು ನನ್ನ ಹತ್ರ ನಾನು ಇಷ್ಟು ದುಡ್ಡು ಕೊಡಬಲ್ಲೆ, ಈ ದುಡ್ಡು ಇಟ್ಕೊಂಡು ತಾವು ಸಿನಿಮಾ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡ್ವಿ. ಆಯಿತು, ಅದ್ರ ಮೇಲೆ ಏನಾದರೂ ನಾನು ಹಾಕ್ತೀನಿ ಅಂತಂದು. ಸರ್ ಆಯಿತು ಅಂತ ಕತೆ ಶುರು ಮಾಡಿದ್ವಿ. ತದನಂತರ ಕತೆ ಸಿನಿಮಾ ಮುಂದೆ ಹೋಗ್ತಾ ಇಲ್ಲ. ಶೂಟಿಂಗ್ ಎಲ್ಲ ಮುಗೀತು, ಶೂಟಿಂಗ್ ಕಂಪ್ಲೀಟ್ ಮುಗಿದಿತ್ತು. ಮುಂದೆ ಹೋಗ್ತಾ ಇಲ್ಲ. ಯಾಕೆ ಮುಂದೆ ಹೋಗ್ತಿಲ್ಲ, ಏನು ನಂಗೆ ಅರ್ಥ ಆಗ್ತಿಲ್ಲ. ಆ ಒಂದು ಪಾಯಿಂಟಲ್ಲಿ ಇಲ್ಲ, ನಾನೇ ತಗೊಂಡು ಹೋಗ್ತೀನಿ ನಾನು ಮುಂದೆಗೆ, ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ನಾನು ಈ ಕಥೆನ ಮುಂದೆ ತಗೊಂಡು ಹೋಗ್ತೀನಿ. ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇನ್ನೊಂದು ಸಾರಿ ಸಿನಿಮಾ ನೋಡಿದಾಗ ಒಂದಷ್ಟು ಕರೆಕ್ಷನ್ಸ್ ಇತ್ತು ಸಿನಿಮಾಲಿ. ಅವುಗಳನ್ನ ರೀಶೂಟ್ ಮಾಡ್ಕೊಂಡು, ಒಂದು ಸಾಂಗ್ನ ರೀಶೂಟ್ ಮಾಡ್ಕೊಂಡು ಡಿಸೆಂಬರಲ್ಲಿ ಮುಗಿಸಿ ಮಾರ್ಚ್ ಏಪ್ರಿಲಲ್ಲಿ ನೀವು ಮುಂದೆ ಬರ್ತಾ ಇದ್ವಿ. ಸರ್, ಪ್ರತಿ ವಾರಕ್ಕೆ ಏನಿಲ್ಲ ಅಂದರೂ ಕೂಡ 8-10 ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲೋ ಹೇಳ್ತಾ ಇದ್ರಿ, ಸುಮಾರು ಒಂದು ವರ್ಷಕ್ಕೆ ಬರೋ 150-200 ಸಿನಿಮಾಗಳಲ್ಲಿ ನಂದು 200-200 ಒಂದಾಗಿ ಹೋಗಲ್ಲ. ರಿಲೀಸ್ ಆಗಿ ಒಂದು 10-15 ಸಿನಿಮಾ ಬಗ್ಗೆ ಪ್ರೇಕ್ಷಕರು ಮಾತಾಡ್ತಾರೆ. ಆ ಮಾತಾಡೋ ಪ್ರೇಕ್ಷಕರ ಬಾಯಲ್ಲಿರುವಂಥ ಸಿನಿಮಾಗಳು ನಂದು ಒಂದು ಇರುತ್ತೆ ಅನ್ನೋದು, ಆ ಕಾನ್ಫಿಡೆಂಟ್ ಏನು ಅನ್ನೋದು ಸರ್? ಸರ್, ನಾನು ಸಾಕಷ್ಟು ಸಿನಿಮಾಗಳನ್ನ ಅಬ್ಸರ್ವ್ ಮಾಡಿದ್ದೀನಿ ಸರ್. ಆ ಸಿನಿಮಾಗಳು ನಮ್ಮ ಹೋರಾಟ ಈಗ ಈ ಸಿನಿಮಾ ಬಂದು ಯಥೇಚ್ಛವಾದ ದುಡ್ಡು ಮಾಡಿಬಿಡಲಿ ಅನ್ನೋ ಹೋರಾಟ ಅಲ್ಲ ಸರ್. ನಾನು 2.5 ಕೋಟಿ ಆಗಿದ್ದೀನಿ, 10 ಕೋಟಿ ಮನೆಗೆ ಎತ್ಕೊಂಡು ಹೋಗ್ಬಿಡ ನಾನು ಅನ್ಸಲ್ಲ ಸರ್. ಆ 2.5 ಕೋಟಿಯಲ್ಲಿ ನಾನು ಅಟ್ಲೀಸ್ಟ್ ಒಂದು 40-50 ಲಕ್ಷ ಕಳ್ಕೊಂಡ್ರು ನನಗೆ ತೊಂದರೆ ಇಲ್ಲ. ನಾನು ಅಟ್ಲೀಸ್ಟ್ 2 ಕೋಟಿ ವಾಪಸ್ ಎತ್ಕೊಂಡ್ಬಂದ್ರೆ ಈ ಇಂಡಸ್ಟ್ರಿಲಿ ಉಳ್ಕೊಂತೀನಿ. ಆ 2 ಕೋಟಿ ವಾಪಸ್ ಕೊಡೋ ಅಷ್ಟು ಕೆಪಾಸಿಟಿ ಸಿನಿಮಾಗಿದೆ.
ನಾನು ಹೇಳ್ತಾರೆ ಈ ಸಿನಿಮಾಗೆ 9 ಕೋಟಿ ಕಲೆಕ್ಷನ್ ಮಾಡೋ ಕೆಪಾಸಿಟಿ ಇದೆ, ಜನ ಆಧರಿಸ್ಬೇಕಷ್ಟೇ. ಬಟ್ ನಂಗೆ 2 ಕೋಟಿ ವಾಪಸ್ ಬಂದರೆ ಇನ್ನೊಂದಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ನಾನು ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೊಂದು. ಮತ್ತು ನಾನು ಈ ಹಿಂದೆ ಸುಮಾರು ಸಿನಿಮಾಗಳು ನೋಡಿದ್ದೆ ಸರ್, ಯಾರ್ಯಾರು ಕಾನ್ಫಿಡೆಂಟ್ ಆಗಿ ಮಾತಾಡಿದಾರೋ ಅವ್ರ ಸಿನಿಮಾ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಯಾರ್ಯಾರು ಇದ್ದಾರೋ ಆ ಸಿನಿಮಾಗಳೆಲ್ಲ ಸದ್ದು ಮಾಡಿದೆ. ದುಡ್ಡು ಮಾಡಿದೆ ಇಲ್ಲ ಸೆಕೆಂಡ್ರಿ, ಸದ್ದಂತೂ ಮಾಡಿದೆ. ಆ ಸದ್ದು ಮಾಡೋ ಕ್ಯಾಟಗರಿಯಲ್ಲಿ ಮೆಹಬೂಬ್ ಆಗುತ್ತೆ. ಅದು ದುಡ್ಡು ಮಾಡಬೇಕು ಅಂತಂದಾಗ ನೀವುಗಳು ಆಡಿಯನ್ಸ್ಗಳು ಕೈ ಹಿಡಿಬೇಕು. ಅದೇ ಇವತ್ತಿನ ಪರಿಸ್ಥಿತಿ ಹಾಗಾಗಿ ನೀವು ಹೇಳಿದಾಗೆ ಸಾಕಷ್ಟು ಸಿನಿಮಾಗಳು ಬರ್ತಾ ಇರ್ತವೆ, ಗೊತ್ತಾಗಲ್ಲ, ಬರೋದು ರಿಲೀಸ್ ಆಗಿರೋದು ಗೊತ್ತಾಗಿಲ್ಲ, ಹೋಗಿರೋದು ಗೊತ್ತಾಗಿಲ್ಲ, ಯಾವತ್ತೋ ನಾವು ಟಿವಿಲಿ ನೋಡ್ತೀವಿ ಈ ಸಿನಿಮಾ ಬಂದಿತ್ತ ಅಂತ ಪ್ರಶ್ನೆ ಕಾಡುತ್ತೆ. ಸೊ ಇದು ನಿಮ್ದು ಟಿಪಿಕಲ್ ಲವ್ ಸ್ಟೋರಿ ಇಟ್ಕೊಂಡಾಗ ನಿರ್ದೇಶಕರು ತುಂಬಾ ಗಟ್ಟಿತನ ಇರಬೇಕಾಗುತ್ತೆ. ನೀವು ನಟನಾಗಿ ಒಂದ್ ಕಡೆ ಹೋಗ್ತಾ ಇರ್ತೀರಿ, ಒಂದ್ ಕಡೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದೀರಿ, ಅದ್ರ ಜೊತೆಗೆ ನಿರ್ದೇಶಕರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ನಿರ್ದೇಶಕರ ವರ್ಕ್ ಬಗ್ಗೆ ಹೇಳೋದಾದ್ರೆ ತುಂಬಾ ಎಫಿಷಿಯೆಂಟ್ ಆಗಿ ವರ್ಕ್ ಮಾಡಿದ್ದಾರೆ, ತುಂಬಾ ಕ್ಲಾರಿಟಿ ಇರೋ ಅಂತ ಮನುಷ್ಯ. ಬಿಕಾಸ್ ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ಸಿನಿಮಾಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಸರ್. ಅಂದರೆ ಎಲ್ಲೆಲ್ಲಿ ಎಡಿಟಿಂಗ್ ಆಫೀಸಲ್ಲಿ ಕೂತಿದ್ದೀನಿ, DA ಕೂತಿದ್ದೀವಿ, ಮ್ಯೂಸಿಕಲ್ಲಿ ಕೂತಿದ್ದೀವಿ, ಎಲ್ಲ ಜಾಗಗಳಲ್ಲಿ ನಾವು ಕೂತಿರೋದ್ರಿಂದ ನಾವು ಒಂದು ತಂಡ ಥರ ವರ್ಕ್ ಮಾಡಿದ್ವಿ ಸರ್. ಒಂದು ಓಪನ್ ಡಿಸ್ಕಷನ್ ಆಗ್ತಿದೆ, ಇದು ಸರಿ ಇಲ್ಲ, ಒಂದು ವಿಚಾರ ನೋಡಿಬಿಟ್ಟು ನಿಮ್ಗೇನು ಅನ್ನಿಸ್ತು ನೀವು ಹೇಳಿ, ನನಗೇನು ಅನ್ನಿಸ್ತು ನಾವು ಹೇಳಿ, ಇವೆಲ್ಲ ಕಲೆಕ್ಟಿವ್ ಡಿಸಿಷನಲ್ಲಿ ಹೋಗಿರೋದು. ನಾನು ಐ ಆಲ್ವೇಸ್ ಅಬ್ಸರ್ವ್ ಹಿಮ್ ಲೈಕ್ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್, ಒಂದು ಕನ್ವಿಕ್ಷನ್ ಇರೋ ಅಂಥ ವ್ಯಕ್ತಿ ಅನೂಪ್ ಅವರು. ಇದು ನೋಡಿ ನನಗೆ ಇದು ಬೇಕು ಬೇಡ ಅಂತ ಹೇಳ್ತಾರೆ ಅಂದರೆ ಕನ್ವಿಕ್ಷನ್ ಇರುತ್ತೆ. ನಾನು ಬೇಡ ಅಂದರೆ ತೆಗಿತಾರೆ ಅವರು, ಬಟ್ ನಾನು ಆ ಫೋರ್ಸ್ ಮಾಡಕ್ಕೆ ಹೋಗ್ತೀನಿ. ಆಸ್ ಎ ಪ್ರೊಡ್ಯೂಸರ್ ತೆಗಿಬೇಕು, ಬಟ್ ನಾನು ಆ ಫೋರ್ಸ್ ಮಾಡಕ್ಕೆ ಹೋಗ್ತಿಲ್ಲ. ನಾನು ಒಂದು 10 ಸಾರಿ ಜಸ್ಟಿಫಿಕೇಶನ್ ಕೇಳ್ತಿದ್ದೆ, 11 ಸಾರಿ ಕೇಳ್ತಿದ್ದೆ. ನನಗೆ ಸ್ಟ್ರಾಂಗ್ ಕನ್ವಿಕ್ಷನ್ ಸಿಕ್ಕಿದಾಗ ಮಾಡ್ಕೊಂಡು ಹೋಗಿ ಅಂತಿದ್ದೆ. ಆ ಕನ್ವಿಕ್ಷನ್ ಕೊಡೋದ್ರಲ್ಲಿ ತುಂಬ ಎಫಿಷಿಯೆಂಟ್ ಆಗಿದ್ದಾರೆ ಅವರು. ಆ್ಯಂಡ್ ಕ್ಲಾರಿಟಿ ಇದೆ ಸರ್ ಮನುಷ್ಯನಿಗೆ, ನಾವು ಏನು ಮಾಡ್ತಾ ಇದೀವಿ ಅನ್ನೋ ಅದ್ಭುತವಾದ ಕ್ಲಾರಿಟಿ ಇರೋ ಅಂಥ ಡೈರೆಕ್ಟರ್ ಅನೂಪ್ ಸರ್. ಸರ್ ನಿಜ ಅದು ನೀವು ಹೇಳ್ಬೇಕಾದ್ರೆ ಅನ್ನಿಸ್ತು ನನಗೆ. ನಾವು ಟ್ರೈಲರ್ ಆಗಲಿ ಸಾಂಗ್ಗಳಾಗಲಿ ನೋಡಿದಾಗ ನಿಜವಾಗ್ಲೂ ಅದು ಅನಿಸ್ತು. ಯಾವುದೇ ಸಿನಿಮಾಗೆ ಸರ್ ಒಬ್ಬ ಪ್ರೇಕ್ಷಕನಾಗಿ ನಾವು ನೋಡೋದಾದರೆ, ಸಿನಿಮಾ ಪತ್ರಕರ್ತನಾಗಿ ನಾವು ಮಾತಾಡ್ಬೋದು, ಆದರೆ ಪ್ರೇಕ್ಷಕನಾಗಿ ನಾವು ಕೂತಾಗ ಸಿನಿಮಾನ ನಾವು ನಿಜವಾಗ್ಲೂ ಎಂಜಾಯ್ ಮಾಡಬೇಕು, ಎವ್ರಿ ಸೀನ್ ಎಂಜಾಯ್ ಮಾಡಬೇಕು. ಹಾಗಾಗಿ ಟ್ರೈಲರ್ಲಿ ಅದು ನಮಗೆ ಅನ್ನಿಸ್ತಾ ಇದೆ, ಒಂದು ಪ್ರಾಮಿಸಿಂಗ್ ಇದೆ. ಹೇಗೇನು ನಾವು ಸಾಂಗ್ ಅಂತ ಬಂದಾಗ ಅಲ್ಲಿ ತುಂಬ ಬ್ಯೂಟಿಫುಲ್ ಸಾಂಗ್ ಇದೆ, ಮೆಹಬೂಬ ಟೈಟಲ್ ಟ್ರ್ಯಾಕು. ನಿಜಕ್ಕೂ ಖುಷಿ. ನಾನು ಲಾಸ್ಟ್ ಟೈಮ್ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಕೂಡ ನಾನು ಪಕ್ಕದಲ್ಲಿದ್ದವ್ರು ಹೇಳ್ತಾ ಇದ್ದೆ, ಇದೇನೋ ಒಂದು ಮ್ಯೂಸಿಕ್ ಚೆನ್ನಾಗಿದೆ ನಾನು ಹೇಳಿದ ನಿಜ ಕೂಡ, ಯಾರು ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ತುಂಬ ಮ್ಯೂಸಿಕ್ ಮೆಲೋಡಿ ಆಗಿದೆ ಅಲ್ವಾ, ಮುನ್ಗುಡ್ತೀವಿ ನಾವು ಅಂತೇಳಿ. ಸೊ ಮ್ಯೂಸಿಕ್ ವೈಸ್ ನೀವು ಹೇಳೋದಾದ್ರೆ ಮ್ಯಾಥ್ಯೂಸ್ ಮನು ಇಸ್ ಅನ್ ಮ್ಯಾಜಿಷಿಯನ್ ಸರ್. ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ. ನೀವು ಸಾಂಗ್ಗಳಲ್ಲಿ ಏನು ನೋಡಿದ್ರೆ ಸರ್, ಇದಕ್ಕೆ 10ರಷ್ಟು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಕೊಟ್ಟಿದ್ದಾರೆ ಸರ್. ಓಕೆ, ಸಿನಿಮಾ ನೋಡೋವಾಗ ನೀವು ಸಾಂಗ್ಗಳು 10 ಪಟ್ಟು ಇಷ್ಟಪಡ್ತೀರಾ ಅವ್ರನ್ನ. ಈ ಸ್ಟ್ರೆಂತ್ ಈಸ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್. ಅಲ್ಲ, ಅದ್ಭುತವಾದ ಹಾಡುಗಳು ಮಾಡಿದ್ದಾರೆ ಅವರು. ನನಗೆ ಈ ಸಿನಿಮಾ ನೋಡಿದಾಗಂತೂ ಫಸ್ಟ್ ಸಿನಿಮಾದ ಹೀರೋ ಬಂದು ಬ್ಯಾಕ್ಗ್ರೌಂಡ್ ಸ್ಕೋರ್, ಎರಡನೇ ಹೀರೋ ಬಂದು ಕಂಟೆಂಟ್, ಮೂರನೇ ಹೀರೋ ಬಂದು ಶಶಿ. ಸೊ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ನನಗೆ ಕಾನ್ಫಿಡೆನ್ಸೇ ಆ ಮ್ಯೂಸಿಕ್ ಮೇಲೆ ಇರೋಂಥ. ಅವರು ಸಾಕಷ್ಟು ಸಾಧು ಕೋಕಿಲ ಅವರ ಅಣ್ಣನ ಮಗ, ಲಯ ಕೋಕಿಲ ಅವ್ರ ಮಗ, ಮ್ಯಾಥ್ಯೂ ಮನು. ಸೊ ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡೇ ಇದ್ರು, ಆಫ್ ಸ್ಕ್ರೀನ್ ಡೆಫಿನೆಟ್ ಆಗಿ ಅವ್ರ ಅಂಡರಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರ ಜೊತೆ ಕೆಲಸ ಮಾಡಿರ್ತಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ಕೊಟ್ಟಿರ್ತಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಈ ಸಿನಿಮಾಲ್ಲಿ ಕಾಣಿಸುತ್ತೆ. ದಿಸ್ ಸಿನಿಮಾ ವಿಲ್ ಬಿ ಎ ಬಿಗ್ ಬ್ರೇಕ್ ಫಾರ್ ಮನು ಅವ್ರಿಗೆ ಅಂತ ನಾನು ಅನ್ಕೊಂಡೆ. ಇನ್ನು ನಾಯಕಿ ವಿಚಾರಕ್ಕೆ ಬಂದು ತಗೊಂಡ್ರೆ ನಿಮ್ಗಿಂತ ಒಂದಷ್ಟು ಸೀನಿಯರ್ ಅವರು. ಸೊ ಆಯ್ಕೆ ಹೇಗಾಯ್ತು ಅನ್ನೋದು, ಯಾಕಂದ್ರೆ ಹೊಸಬ ಶಶಿ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಬರ್ತಾ ಇದ್ದಾರೆ, ಅದು ಈಸಿಯಾಗಿ ಓಕೆ ಮಾಡಿದ್ರೆ ಅಥವಾ ಅದೇನಾದರೂ ಒಂದಷ್ಟೇನು ಡಿಮ್ಯಾಂಡ್ಸ್ ಇತ್ತ ಅನ್ನೋದು? ಸೊ ಹಂಗೇನಿಲ್ಲ, ಡಿಮ್ಯಾಂಡ್ಗಳಂತ ಏನು ಇರಲಿಲ್ಲ ಅವ್ರ ಹತ್ರ. ನಾವು ಸಾಕಷ್ಟು ಜನ ಆಪ್ಷನ್ಸ್ ಅಂತ ಇಟ್ಕೊಂಡಿದ್ವಿ. ಆಪ್ಷನ್ಸ್ ಇತ್ತು ಫಸ್ಟ್ ಬಂದಾಗ. ಶ್ರುತಿ ಹರಿಹರನ್ ಅವ್ರನ್ನ ಮಾತಾಡಿದ್ವಿ, ಅವಾಗ ಅವರು ಮಗು ಏನೋ ಆಗಿತ್ತು ಅವಾಗಿನ ಕಥೆಯಲ್ಲಿ. ಅವಾಗ ಒಂದು ಸ್ವಲ್ಪ ಟೈಮ್ ಬೇಕು ಅಂದ್ರೆ ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ ಅಂತ ಆಯಿತು. ಮತ್ತು ಇನ್ನೊಂದು 2-3 ಜನ ಹೊಸರು ಬಂದಾಗ ಪಾವನ ಅವರು ಇದುವರೆಗೂ ಚೂಸ್ ಮಾಡಿರೋ ಕಥೆಗಳು. ಆ್ಯಂಡ್ ತುಂಬ ಈ ಸಿನಿಮಾ ಅಲ್ಲಿ ಹೀರೋಗಿಂತ ದೊಡ್ಡ ಜವಾಬ್ದಾರಿ ಹೀರೋಯಿನ್ ಮೇಲೆ ಇರುತ್ತೆ ಒಂದು ಹಂತದಲ್ಲಿ, ಸಿನಿಮಾನ ತಗೊಂಡೋಗೋ ಹಂತದಲ್ಲಿ, ಕೊನೆಯ ಹಂತದಲ್ಲಿ. ಸೊ ಹಂಗಾಗಿ ಒಳ್ಳೆ ಮೆಚ್ಯೂರ್ಡ್ ಆ್ಯಕ್ಟರ್ ಬೇಕಿತ್ತು. ಸೊ ಇವ್ರ ಆ ಪಾಯಿಂಟಲ್ಲಿ ಇವ್ರದ್ದು ರುದ್ರಿ ಪೋಸ್ಟರ್ಗಳು ಮತ್ತು ಒಂದಷ್ಟು ಸಿನಿಮಾಗಳು ನೋಡಿದಾಗ ಐ ಡಿಂಟ್ ನೋ ಹರ್. ಅನೂಪ್ ಅವರು ಸಜೆಸ್ಟೆಡ್ ಪಾವನ ಅವರು. ನಾನು ಐ ಡಿಂಟ್ ಹ್ಯಾಡ್ ಎನಿ ಆಪ್ಷನ್ಸ್. ನನಗೇನು ಬೇರೆ ಯಾವ ತಲೆಯಲ್ಲೂ ಇರಲಿಲ್ಲ. ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಕರೆಕ್ಟ್ ಇರಬೇಕು ಅಷ್ಟೇ ನಾನು ಅನ್ಕೊಂಡಿದ್ದೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಸಿನಿಮಾದಲ್ಲಿ? ನೀವು ಫಸ್ಟ್ ಟೈಮು ಆ ಕಡೆಗೆ ಇಳಿದಿದ್ದು, ಈಗ ಕ್ಯಾಮ್ರಾ ಫೇಸ್ ಮಾಡಿದ್ರು ಕೂಡ ಒಬ್ಬ ಹೀರೋ ಆಗಿ ಒಂದಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡು ನೀವು ಆ ಕಡೆಗೆ ಇಳಿದಾಗ ಅವ್ರು ಅಲ್ಲಿ ಕ್ಯಾಮ್ರಾ ಮುಂದೆ ಮಾಡಿ ಪ್ರೂವ್ ಮಾಡ್ಕೊಂಡಂತ ನಟಿ. ಸೊ ಆ ಕಾಂಬಿನೇಷನ್ ಹೆಂಗಿತ್ತು? ಇಬ್ಬರ ಮಧ್ಯೆ ಒಂಥರ ಫೈಟ್ ನಡೀತಾ ಇತ್ತು ಸರ್ ಆ್ಯಕ್ಟಿಂಗ್ ಅಲ್ಲಿ. ಫಸ್ಟ್ ಒಂದು 2-3 ಶೆಡ್ಯೂಲ್ ನಾನು ಬಿಟ್ಟು ಫಸ್ಟ್ ಇನಿಷಿಯಲ್ ಶೆಡ್ಯೂಲ್ ಬಿಟ್ಕೊಟ್ಟಿರ್ಬೋದು. ಐ ಫಾಟ್, ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ ನನಗೆ. ಬಿಕಾಸ್ ಹೇಳಿದ್ರು ಅವ್ರು ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಗ್ರೇಟ್ ಆ್ಯಕ್ಟರ್ ಅಂತ. ಬಟ್ ಶಿ ಯೂಸ್ ಟು ಟೇಕ್ ಗ್ರೇಟ್ ಪ್ರಿಪ್ರೇಷನ್ಸ್ ಮಾಡ್ಕೊಂತಾರೆ ಅವರು.
ನಂದು ಪ್ರಿಪರೇಷನ್ಸ್ ಇರ್ತಿರ್ಲಿಲ್ಲ. ನಾವು ಅಲ್ಲಿ ಸ್ಪಾಟಲ್ಲಿ ಬಂದು ಎತ್ಕೊಂತ ಇದ್ವಿ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಅವ್ರು ನೀಟಾಗಿ ಅಂದರೆ ನಾನು ಅಬ್ಸರ್ವ್ ಮಾಡಿರೋದು, ಯಾವುದೋ ಡಲ್ ಸೀನ್ ಮಾಡಬೇಕು ಅಂದರೆ ಯಾವ ಜಾಗಗಳಲ್ಲಿ ನೀರು ಇರಬೇಕು, ಈ ಕಣ್ಣಲ್ಲಿ ನೀರು ಇರಬೇಕು, ಇಲ್ಲೆಲ್ಲ ಮೇಕಪ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಪ್ರಿಫರೆನ್ಸ್ ಕೊಟ್ಟು ಮಾಡ್ತಾ ಇದ್ರು. ನಾನು ಅದನ್ನೆಲ್ಲ ಮಾಡ್ತಾ ಇರಲಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಅದನ್ನು ಕಲ್ತ್ಕೊಂಡು ಪ್ರಾಪರ್ಟಿಗಳನ್ನ ಬಳಸೋದು ಹೆಂಗೆ, ಇದೆಲ್ಲ ಒಬ್ಬೊಬ್ಬರ ಹತ್ರ ಅದೊಂದು ಕಲ್ತ್ವಿ ಸರ್. ನಮ್ಮ ಕಬೀರ್ ಪೈಲ್ವಾನಲ್ಲಿ ಮಾಡಿದರೆ, ತೆಲುಗಲ್ಲಿ ದೊಡ್ಡ ದೊಡ್ಡ ಪವನ್ ಕಲ್ಯಾಣ್ ಜೊತೆ ಎಲ್ಲ ಮಾಡಿದ್ರು. ಅವ್ರ ಹತ್ರ ಒಂದಷ್ಟು ಪ್ರಾಪರ್ಟಿನ ಬಳಸೋದು ಹೆಂಗೆ ಅಂತ ಕಲ್ತ್ವಿ. ಬುಲೆಟ್ ಪ್ರಕಾಶ್ ಸರ್ ಜೊತೆ ಒಂದಷ್ಟು ಟ್ರಾವೆಲ್ ಮಾಡಿದ್ದು ಖುಷಿ ಇದೆ. ಸೊ ಒಬ್ಬ ಆಕ್ಟರ್ ಆಗಿ ತುಂಬಾ ಉತ್ತೀರ್ಣನಾಗಕ್ಕೆ ನನಗೆ ಮೆಹಬೂಬಾ ಸಿನಿಮಾ ಎಲ್ಲಾ ಕಲಾವಿದರು ಸಹಾಯ ಮಾಡಿದ್ದಾರೆ. ಸರ್, ನೀವು ಬುಲೆಟ್ ಪ್ರಕಾಶ್ ಸರ್ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಸಿನಿಮಾದಲ್ಲಿ ಇಲ್ಲದೇ ಇರುವಂತ ಇಬ್ರು ಲೆಜೆಂಡ್ ಆಕ್ಟರ್ಸ್ ನಿಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. 3 ಜನ ಇದ್ದಾರೆ ಸರ್. ಉಮೇಶ್ ಅವರು, ಮದುಮಗ ಮೋಹನ್, ಮತ್ತೆ ಇವರು ಬುಲೆಟ್ ಪ್ರಕಾಶ್ ಅವರು, ನಮ್ಮ ಶಿವರಾಮ್ ಸರ್. ಹಾಗೂ ಅವರೆಲ್ಲ ನಿಮ್ಮ ಸಿನಿಮಾದಲ್ಲಿ ಇರೋರು ಅನ್ನೋದೇ ಒಂದು ಅದ್ಭುತ. ನಿಮಗೆ ಒಳ್ಳೆ ಅವಕಾಶ ಕೂಡ. ಅವ್ರು ಎಷ್ಟೋ ಅವ್ರ ಜೊತೆ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಬಂದವ್ರಿಗೆ ಅವಕಾಶಗಳಿಲ್ಲ ಇವತ್ತು. ಅವರೆಲ್ಲ ಇಂಡಸ್ಟ್ರಿಯಲ್ಲಿ 100 ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡ್ಕೊಂಡಂತ ನಟರು ಇವತ್ತು ಕೂಡ ನೆನಪಿದ್ದಾರೆ. ನಿಮ್ಮ ಸಿನಿಮಾಗೆ ಅವರು ಒಂದಷ್ಟು ಬ್ಯಾಕ್ ಬೋನ್ ಆಗ್ತಾರಲ್ಲ ಸರ್, ಇಲ್ಲದೇ ಇದ್ರು ಕೂಡ ನಿಮ್ಗೆ ಒಂದಷ್ಟು ಬ್ಯಾಕ್ ಬೋನ್ ಆಗ್ಬೋದಲ್ಲ ಸರ್? ಸರ್, ಡೆಫಿನೆಟ್ ಆಗಿ ಆಗ್ಬೋದು. ಬಿಕಾಸ್ ಅವ್ರ ಜೊತೆ ಆಕ್ಟ್ ಮಾಡಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಮತ್ತೆ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಶಿವರಾಮ್ ಸರ್ ಅಂತೂ ನನಗೆ ಎಡಿಟಿಂಗ್ ಆಫೀಸಲ್ಲಿ ನೋಡೋ ಏನು ತಿಂಕಮಿಟ್ ಅವ್ರು ಎಲ್ಲರೂ ಅಂತ. ಅಂದ್ರೆ ತುಂಬಾ ಸಟಲ್ ನಮ್ಮ ದೊಡ್ಡಪ್ಪನ ಪಾತ್ರ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿ ಮೋಹನ್ ಜಿನೇಜ್ ಅವರು ತುಂಬಾ ಕಮ್ಮಿ ಸ್ಪೇಸ್ ಅಲ್ಲಿ ಇದ್ರು, ಅದ್ಭುತವಾಗಿ ಮಾಡಿದ್ದಾರೆ. ಬುಲೆಟ್ ಪ್ರಕಾಶ್ ಅವ್ರದ್ದು ನನ್ನ ಅದೃಷ್ಟ ಸರ್ ಇವ್ರ ಜೊತೆ ಮಾಡಿರೋ ಅಂಥದ್ದು. ನನ್ನ ಅಂದ್ರೆ ಒಬ್ಬ ಮನುಷ್ಯ ಸ್ಕ್ರೀನಲ್ಲಿ ವಿ ಡಿಸೈನ್ ದ ಸಬ್ಜೆಕ್ಟ್ ಲೈಕ್ ಹೊಸಬ್ರು ಯಾರು ಇದಾರೆ ಸಿನಿಮಾ ಅಲ್ಲ ಅಂತ ಅನ್ಸ್ಬಾರ್ದು. ಎಲ್ಲ ಘಟಾನುಘಟಿಗಳಿದ್ದಾರೆ ಸಿನಿಮಾನ 2 ಅವರ್ 15 ನಿಮಿಷ ನೋಡುವಾಗ. ದೊಡ್ಡ ಘಟಾನುಘಟಿಗಳಿದ್ದಾರೆ ಗುರು ಈ ಸಿನಿಮಾಲಿ, 2 ಅವರ್ ಸಿನಿಮಾ ಅಲ್ಲಿ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. 10 ನಿಮಿಷ 15 ನಿಮಿಷ ನಾನು ಒಬ್ಬನೇ ಸ್ಕ್ರೀನಲ್ಲಿ ಕಾಣಿಸ್ಕೋಬಾರ್ದು. ಯಾಕಂದ್ರೆ ನಾನು ಐ ಆಮ್ ನ್ಯೂ ಫೇಸ್, ನಾನು ಯಾಕೆ ದುಡ್ಡು ಕೊಟ್ಟು ನೋಡಬೇಕು. ಸೊ ಪ್ರತಿ 10-15 ನಿಮಿಷದ ಮಧ್ಯದಲ್ಲಿ ಒಂದೊಂದು ಸೀನಿಯರ್ ಕ್ಯಾರೆಕ್ಟರ್ ಇಂಜೆಕ್ಷನ್ ಆಗಿದ್ದಾರೆ. ಇದರ ಬ್ಯೂಟಿಫುಲ್ ಆಗಿ ಮಾಡಿರುವಂತ ಸ್ಕ್ರೀನ್ ಪ್ಲೇ, ಕತೆ ಮೆಹಬೂಬ್. ಈ ಹಿಂದೆ ಕೂಡ ಸಾಕಷ್ಟು ಜನ ಕಾಲು ಎಳಿತಾ ಇರ್ತಾರೆ, ಯಾಕೆ ಬೇಕಿತ್ತು ಗುರು ಸಿನಿಮಾ ಎಲ್ಲ, ಹೆಂಗೋ ಇದ್ದ ಅಲ್ಲೇನೋ ಮಾಡ್ಕೊಂಡಿದ್ದ, ಸಿನಿಮಾ ಹಿಟ್ ಆಗುತ್ತಾ, ಸಿನಿಮಾ ಎಲ್ಲ ಓಡುತ್ತಾ ಇವತ್ತಿನ ಕಾಲದಲ್ಲಿ ಅಂತ ಅಂದಿದ್ದೀರಾ ಸರ್ ನಿಮಗೆ? ಸಾಕಷ್ಟು ಜನ ಅಂದಿದ್ದಾರೆ, ಸಾಕಷ್ಟು ಜನ ಕಾಮೆಂಟ್ ಹಾಕ್ತಾರೆ ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ನಿನ್ಗೆ ಯಾಕೆ ಬೇಕು ಉಸಾಬ್ರಿ, ನಿನ್ ಕೆಲಸ ನೀನು ಮಾಡ್ಕೋಬೋದಲ್ಲ ಅಂತೆಲ್ಲ ಅಂತಾರೆ. ಏನು ಅನ್ಲಿ ಸರ್, ಕಾಮೆಂಟ್ ಮಾಡೋರೆಲ್ಲ ಕೆಲಸನೇ ಮಾಡೋರಲ್ಲ. ಅಪ್ಪು ಸರ್ ಬ್ಯೂಟಿಫುಲ್ ಆಗಿ ಹಾಡಲ್ಲೇ ಬರೆದು ಬಿಟ್ಟಿದ್ದಾರೆ. ನಾನು ಮಾಡಿದ್ರೆ ಹೊರಗಡೆ ಬರುತ್ತೆ ಸರ್ ಸಿನಿಮಾ. ಈ ಸಿನಿಮಾ ನಾನು ಹೀರೋ ಆಗಬೇಕು ಅನ್ನೋದೊಂದು ಆಸೆ ಅದ, ಅದೊಂದೇ ಆಸೆ ಅಲ್ಲ ಸರ್. ಅನೂಪ್ ಆಂಟನಿಗೆ ಒಂದು ಒಳ್ಳೆ ಡೈರೆಕ್ಟರ್ ಅಂತ ಅನ್ಸ್ಕೋಬೇಕು. ಕಿರಣ್ ಹಂಪಾಪುರ್ ಅದ್ಭುತವಾದ ಸಿನಿಮಾಟೋಗ್ರಾಫರ್ ಅನ್ಸ್ಕೋಬೇಕು. ಮ್ಯಾಥ್ಯೂಸ್ ಮನು ಅವರು ಮ್ಯೂಸಿಕ್ ಡೈರೆಕ್ಟರ್ ಅನ್ಸ್ಕೋಬೇಕು. ನಮ್ಮ ಹೀರೋಯಿನ್ಗೆ ಒಳ್ಳೆ ಹೆಸರು ಕೊಡಬೇಕು. ಕಬೀರ್ ಅವರು ಇನ್ನೊಂದು 10 ಕನ್ನಡ ಸಿನಿಮಾಗಳು ಮಾಡಬೇಕು. ಈ ಎಲ್ಲ ಧ್ಯೇಯ ಧೋರಣೆ ಇಟ್ಕೊಂಡು ಈ ಸಿನಿಮಾ ತೆಗಿತಾರೆ ಸರ್. ಕನ್ನಡಕ್ಕೆ ಒಂದು ಅದ್ಭುತವಾದ ಸಿನಿಮಾ ಮೆಹಬೂಬಾ. ಈ ವರ್ಷದ ದೊಡ್ಡ ಆಲ್ಬಮ್ ಹಿಟ್ ಅಂತ ಸಿನಿಮಾ ಮೆಹಬೂಬಾ. ಇಷ್ಟು ಕಾನ್ಫಿಡೆಂಟ್ ಇರೋದಕ್ಕೆ ಈ ಸಿನಿಮಾ ಆಚೆ ತೆಗಿತೇನೆ ಸರ್. ದುಡ್ಡು 100% ಮಾಡುತ್ತೆ ಸಿನಿಮಾ. ₹1-2 ಕಮ್ಮಿ ಮಾಡ್ಬೋದು ಬಿಟ್ರೆ ಸಿನಿಮಾ. ಈ ಸಿನಿಮಾ ಬಂದಾದ್ಮೇಲೆ ಈ ಇಂಟರ್ವ್ಯೂ ಯಾರು ಮಾರ್ಚ್ 20ನೇ ತಾರೀಕು ಮೇಲೆ ಮಾಡಿ ನೋಡ್ತಿರ್ತಾರೋ, 25ಕ್ಕೆ ನೋಡ್ತೀರಾ, ನಮ್ಮ ಸಿನಿಮಾ ಅದ್ಭುತವಾದ ಹೆಸರು ಮಾಡುತ್ತೆ. ಒಂದೇ ಒಂದು ನೆಗೆಟಿವ್ ಕಾಮೆಂಟ್ ನಮ್ಮ ಸಿನಿಮಾ ಮೇಲೆ ಬರಲ್ಲ ಅನ್ನೋ ಒಂದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಾನ್ಫಿಡೆನ್ಸ್. ಯಾಕಂದ್ರೆ ಹೊಸಬರು ತಂಡ, ಹಂಗಂದ್ರೆ ನಾವೇನು ದೊಡ್ಡ ಕಾಟರ ತರ ದೊಡ್ಡ ಸಿನಿಮಾ ಮಾಡಿದೀವಿ ಅಥವಾ ಅದ್ಭುತವಾದ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ಒಬ್ಬ ಹೊಸಬ ಯಾವ ಲೆವೆಲ್ಗೆ ಸಿನಿಮಾಗಳನ್ನ ಮಾಡ್ತಿದಾರೋ ಅವ್ರನ್ನೆಲ್ಲ ದಾಟಿ ಅದ್ಭುತವಾದ ಸಿನಿಮಾ ಮೆಹಬೂಬ್. ಸಿನಿಮಾ ಅಂತ ಬಂತು, ಸಿನಿಮಾ ಮಾಡಿದ್ದೀರಿ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಿ. ರಿಲೀಸ್ ಇನ್ನೇನು ಕೇಳೋದು 2 ದಿನ ಬಾಕಿ ಇದೆ. ಎಲ್ಲ ಒತ್ತಡದ ನಡುವೆ ಒಂದಷ್ಟು ನಿಮ್ಮ ಈ ಕೃಷಿ ಚಟುವಟಿಕೆ ನಡೀತಾ ಇರುತ್ತೆ. ಈಗ ಯಾವ ರೀತಿ ನಡೀತಾ ಇದೆ ಕೃಷಿ ಚಟುವಟಿಕೆ? ಏನೇನು ಹಾಕಿದ್ದೀರಿ, ಏನೇನು ಬೆಳೆ ಬರ್ತಾ ಇದೆ? ಈಗ ನೋಡ್ತಾ ಇದ್ವಿ ಮೊಟ್ಟೆಗಳೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ರು ಕ್ರೇಟ್ಗಳಲ್ಲಿ. ಸೊ ಹೇಗೆ ನಡೀತಾ ಇದೆ, ಏನೇನಿದೆ? ಬರೀ ಒಂದು ತೋಟಕ್ಕೆ ಬಂದಿದ್ರೆ ಈ ತರ ಸಾಕಷ್ಟು ಜಾಗಗಳಲ್ಲಿ ನಾವು ಲೀಸಿನ ಮುಖಾಂತರ ಅಥವಾ ಫ್ಯಾಕ್ಟರಿಗಳ ಮುಖಾಂತರ ಮಾಡ್ತೀವಿ ನಾವು. ನೀವು ಮುಂದೆ ಹೋದ್ರೆ ನಮ್ಮ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ನೀವು ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಆ ಕಡೆ ನೋಡಿದಾಗ ಮೇಕೆಗಳನ್ನ ಮೇವನ್ನ ನಾವೇ ತಯಾರು ಮಾಡ್ತೀವಿ. ಸೈಲೇಜ್ ಅಲ್ಲದೆ ಡ್ರೈ ಮಾಡಿ ಅದನ್ನ ಮಾಡಿದ್ರೆ ಒಣ ಹುಲ್ ತರ ತಯಾರಿ ಮಾಡೋ ಅಂಥದ್ದು. ಸೊ ನಾವು ಈ ಸಿನಿಮಾಗೆ ಹೆಂಗೆ ತಯಾರಿ ಮಾಡ್ಕೊಂತೀವಿ, ವ್ಯವಸಾಯದಲ್ಲಿ ಅಷ್ಟೇ ತಯಾರಿ ಮಾಡ್ಕೊಂತೀವಿ. ಒಂದು ಕೋಳಿ ಅಥವಾ ಮೇಕೆ ಅಥವಾ ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಂತಂದಾಗ ಅದಕ್ಕೆ ಏನು ಬೇಕು, ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನು, ಅಮೈನೋ ಆಸಿಡ್ಸ್, ಮಿನರಲ್ಸ್, ವಿಟಮಿನ್ಸ್ ಬೇಕು ಅನ್ನೋದನ್ನ, ಯಾಕಂದ್ರೆ ನಾನು ಓದಿರೋದೇ ಅದು ಮಾಸ್ಟರ್ಸ್ ಇನ್ ಅಗ್ರಿಕಲ್ಚರ್. ಸೊ ಹಂಗಾಗಿ ಆ ಎಲ್ಲ ತಯಾರಿಗಳೊಟ್ಟಿಗೆ ವ್ಯವಸಾಯ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ಲಕ್ಷ್ಮೀಪುರದಲ್ಲಿ ಒಂದು 5 ಎಕರೆ ಟೊಮೊಟೋನ ಪ್ಲಾನ್ ಮಾಡಿದ್ವಿ. 1 ತಿಂಗಳಾಗಿದೆ ಅನ್ಸುತ್ತೆ ನಾಟಿ ಮಾಡಿ, 26 ದಿನ ಆಗಿದೆ ಇವತ್ತಿಗೆ. ಸೊ ಆ ಕೆಲಸಗಳು ನಡೀತಾ ಇದ್ದಾವೆ.
ಮೋಸ್ಟ್ಲಿ ನಿಮ್ಗೆ ಟೊಮೊಟೊನೇ ತುಂಬಾ ಏನೋ ಸಪೋರ್ಟ್ ಆಗಿರೋದಂತ ಕೃಷಿ ಚಟುವಟಿಕೆ ಬಂದಾಗಿಲ್ಲ. ಇಲ್ಲ sir, ನಮ್ಗೆ- ಪ್ರಾರಂಭದ ದಿನಗಳು ಟೊಮೊಟೊ ಕೂಡ ಸ್ಟಾರ್ಟ್ ಮಾಡಿದ್ದು. ಪ್ರಾರಂಭದ ದಿನಗಳಲ್ಲಿ ನಮಗೆ ಫಸ್ಟ್ ಇನಿಷಿಯಲ್ ಆಫ್ ಮೈ ಕೆರಿಯರ್ ನನ್ನ ನಾಟಿ ಕೋಳಿ ಓಕೆ. ತುಂಬಾ ಹೆಲ್ಪ್ ಮಾಡಿದ್ದು. ಮತ್ತೆ ಟರ್ಕಿಗಳನ್ನ ಸಾಕ್ತಿದ್ವಿ, ಈ ಕೇರಳಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಥ್ಯಾಂಕ್ಸ್ ಗಿವಿಂಗ್. ಆ ಜಾಗ ಅದಾದ್ಮೇಲೆ ಟೊಮಾಟೊ, ಅದಾದ್ಮೇಲೆ ಅಗ್ರಿ ಟೂರಿಸಂ, ಅದಾದ್ಮೇಲೆ ಲ್ಯಾಂಡ್ಸ್ಕೇಪಿಂಗ್ ವರ್ಟಿಕಲ್ ಗಾರ್ಡನಿಂಗ್ ಮಾಡಿದ್ವಿ, ಅದಾದ್ಮೇಲೆ ಈ ಎಕ್ಸ್ಪೋರ್ಟಿಂಗ್ ಎಕ್ಸಾಟೆಡ್ ವೆಜಿಟೇಬಲ್ಸ್ ಮಾಡ್ತಿದ್ವಿ. ಎಕ್ಸಾಟಿಕ್ ಲೆಟ್ಯೂಸು, ಕ್ಯಾಬೇಜು, ಪಾರ್ಸ್ಲೆ ಇವನ್ನೆಲ್ಲ ಹಳ್ಳಿಗಳಲ್ಲಿ ಹೋಗಿ ಮಾಡ್ತಾ ಇದ್ವಿ. ಸೊ ಈಗ ಫರ್ಟಿಲೈಸರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ವಿ. ಓಕೆ. ಹಿಂಗೆ ಅಗ್ರಿಕಲ್ಚರ್ ವಿ ಸ್ಪ್ರೆಡ್ ಆರ್ ವಿಂಗ್ಸ್ ಇನ್ ಆಲ್ ದ ಲೂಕ್ ಅಂಡ್ ಕಾರ್ನರ್ಸ್ ಆಫ್ ಅಗ್ರಿಕಲ್ಚರ್. ಯಾವ್ಯಾವ ಜಾಗಗಳಲ್ಲಿ ವ್ಯವಹಾರ ಮಾಡಬಹುದು ಅಲ್ಲೆಲ್ಲವನ್ನು ವ್ಯವಹಾರ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದೊಂದಿದೆ. ಸೊ ಅದ್ ಹೆಂಗಾಗಿದೆ ಅಂತಂದ್ರೆ ನಿಜ, ನೀವು ಯಾವ್ದು ಹೇಳ್ಬೇಕಾದ್ರೆ ನಿಜ ಅನಿಸ್ತು. ಎಷ್ಟ ಕಟ್ಟು ಸತ್ಯನ ಅರ್ಥ ಮಾಡ್ಕೊತಾ ಇಲ್ವಲ್ಲ ಜನ. ಇಪ್ಪಡು ನಾವು ಕೂಡ ಯಾರೋ ಬೇರೆಯವ್ರನ್ನ ಬ್ಲೇಮ್ ಮಾಡೋ ಬದಲು ನಾವು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಕಾರಣ ಅದು ಇವತ್ತಿಗೂ ಕೂಡ ಒಂಥರ ಅರ್ಥನೇ ಆಗಲ್ಲ. ಗೊತ್ತಿರೋ ಸತ್ಯ ಕೂಡ ಆದ್ರೂ ಒಪ್ಪಳಕ್ ರೆಡಿ ಇಲ್ಲ ನಾವು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ. ಯಾಕಂದ್ರೆ ಅವ್ನು ಬಿಸಿಲಲ್ಲಿ ಇರ್ತಾನೆ, ನರಳಾಡ್ತಾನೆ ಅನ್ನೋದು. ನಮ್ಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಯಾವನೋ ಒಬ್ಬ 40,000-50,000 ಸಂಬಳಕ್ಕೆ ಬರೋನು ಈ ಬಾಡಿಗೆ ತಗೊಂಡ್ರ AC ಕಾರಲ್ಲಿ ಕೂತ್ಕೊಂಡು, ಬಾಡಿಗೆ ಕಟ್ಕೊಂಡ್ರ ಮನೆಗಳಲ್ಲಿ ಕೂತ್ಕೊಂಡ್ರವ್ರು ನಾವು ಕಂಫರ್ಟಬಲ್ ಆಗಿ ಕೊಡ್ತೀವಿ ಸರ್. ನಾನು ಏನು ಹೇಳಲ್ಲ ಸರ್, ನಮ್ಮ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡು ಹೋಗ್ತೀನಿ ಸರ್. 1 ಎಕರೆ ಜಾಗ ಎಷ್ಟಿದೆ ಅಂತ ಸುಮ್ಮನೆ ಯೋಚನೆ ಮಾಡ್ತೀನಿ. ನಾವು ನಿಂತ್ಕೊಂಡ್ರೆ 1 ಎಕರೆ ಜಾಗ ಎಷ್ಟಿದೆ ಅಂತ ಯೋಚನೆ ಮಾಡೋಣ ಸರ್. ನಮ್ಮ ಊರಲ್ಲಿ ನಮ್ಮ ತಾತಂದು ಜಾಗ ಇತ್ತು ಸರ್. ಈಗೇನೋ ಅಲ್ಲಿ ರಿಯಲ್ ಎಸ್ಟೇಟ್ ಆಗ್ಬಿಟ್ಟಿದೆ. ಸುಮಾರು ಈ 112 ಸೈಟ್ ಏನೋ ಆಗ್ತಿದ್ದಾವೆ. ನಾನು ಎಲ್ಲಿಗೆ ಬೆಳಿತೀನಿ ಸರ್ ಆಗ ಆ ಪಾಯಿಂಟ್ ಇಟ್ಕೊಂಡ್ರೆ? ನಾವು ಮಾಡ್ತೀವೋ ಮಾಡಲ್ಲ ಸೆಕೆಂಡ್. ವ್ಯವಸಾಯನ ಅಳವಡಿಸ್ಕೊಂಡವನು ಉಳ್ಕಂತಾನೆ. ಜಮೀನಿರೋನು ಅಂತ ನಾ ಮಾತಾಡ, ಜಮೀನಿರೋನು ನಾಳೆ ಮಾರ್ತಾನೆ. ವ್ಯವಸಾಯ ಮಾಡ್ತಿರೋನು ಯಾವನು ಜಮೀನ್ ಮಾರೋದಿಲ್ಲ. ಅವ್ನ ಮಕ್ಕಳಿಗೆ ಹೋಗೋದು, ಅವ್ನ ಮಕ್ಕಳು ಮದುವೆ ಮಾಡೋದು ಯಾಕೆ ಹೆಸಿಟೇಟ್ ಪಡ್ತೀವಿ? ಅಯ್ಯೋ ಈ ನಮಗ ಬಡವಾಗ ಹಿಂಗೆ ಉಳ್ಕೊಂಡ್ಬಿಟ್ಟಿರ್ತಾನೆ, ವ್ಯವಸಾಯದಲ್ಲಿ ಏನು ದುಡಿಯಲ್ಲ ಅನ್ನೋ ಭಯ ನಿಮ್ಗಲ್ಲ. ವ್ಯವಸಾಯ ಮಾಡ್ತಿರೋನು ಜಮೀನ್ ಮಾರೋದಿಲ್ವಾ? ಜಮೀನು ಮಾರದೆ ಇಟ್ಕೊಂಡವ್ ನನ್ನ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಹೋಯ್ದೆ ಹೋಗ್ತಾ ಆ ಮೊಮ್ಮಕ್ಕಳು ಅವ್ನ ಕೈಲಿ ಏನೋ ಯೋಗ್ಯತೆ ಇಲ್ದಾಗ ಜಮೀನ್ ಮಾರ್ಕೊಂಡ್ರೆ ಅವನಿಗಿಂತ ರಾಜ ಅವನಾದ್ರು ಇದಾನೆ? 100%. ರೈತರಿಗೆ ಹೆಣ್ಮಕ್ಳು ಕೊಡದೇ ಇರೋನ್ ದಡ್ ನನ್ನ ಮಗ, ಕೊಡೋವನು ಬುದ್ಧಿವಂತ. ರೈತನ ಮಗನಾಗಿ ಹುಟ್ಟದೆ ರೈತನಾಗೆ ಬೆಳೆದಿರುವಂತವ್ರು ಕೂಡ ಇವತ್ತು ಸಿನಿಮಾ ಹೀರೋ ಆಗಬಹುದು ಅಂತ ಎಕ್ಸಾಂಪಲ್. ಸೊ ಅಂತವ್ರಿಗೆ ಏನ್ ಹೇಳ್ತೀರಿ ಯಂಗ್ಸ್ಟರ್ಸ್ಗೆ? ಸರ್, ಜೀವನದಲ್ಲಿ ನಾನು ಯಾವತ್ತು ಬಿಲಿ ಮಾಡಿ ಸರ್, ನಮ್ಮನ್ನ ನಾವು ಯಾವತ್ತು ಒಂದು ಕ್ಷೇತ್ರಕ್ಕೆ ಸೀಮಿತ ಮಾಡ್ಕೋಬಹುದು. ನಾನು ವ್ಯವಸಾಯ ಮಾಡಬೇಕು ಅಂತ ಅನ್ಕೊಂಡೆ, ವ್ಯವಸಾಯದಲ್ಲೇ ಉಳ್ಕೋಬೇಕು ಅಂತ ಯಾವತ್ತು ಅನ್ಕೊಂಡಿಲ್ಲ, ಇವತ್ತಿಗೂ ಅನ್ಕೊಂಡಿಲ್ಲ. ನಾನು ಇವಾಗ ಬರೀ ಹೀರೋ ಅಂತ ಅನ್ಕೊಂತೀನಿ. ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಸಿನಿಮಾ, ಟೆಕ್ನಿಷಿಯನ್ ಆಗಿದ್ದೀನಿ ಸಿನಿಮಾಗೆ. ಯಾಕಂದ್ರೆ ಎಡಿಟಿಂಗ್ ಆಫೀಸಲ್ಲಿ ಕೂತಿದ್ದೀನಿ, ಇಲ್ಲಿ ಬೇಡ ಈ ಡೈಲಾಗ್ ಹಾಕಿ ತೆಗಿರಿ ಅನ್ನೋದನ್ನು ನಾನು ಕೆಲಸ ಮಾಡಿದ್ದೀನಿ ಸಿನಿಮಾ. ಸೊ ಐ ವರ್ಕ್ ಲೈಕ್ ಎ ಟೆಕ್ನಿಷಿಯನ್, ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋ, ಕ್ಯಾಮ್ರಾಮ್ಯಾನ್ ಆಗಿ ಎಲ್ಲಾದ್ರ ಜೊತೆಗೂ ಕೆಲಸ ಮಾಡಿದ್ದೀನಿ. ಅಂದ್ರೆ ಏನು, ನಾನು ಕ್ಯಾಮ್ರಾ ಆಂಗಲ್ ಇಟ್ಟಿದ್ದೀನಿ ಅಂತ ಹೇಳ್ತೀನಿ, ಡೈರೆಕ್ಷನ್ ಮಾಡಿಸ್ತೀನಿ ಅಂತ ಹೇಳಿಲ್ಲ. ಜೊತೆಗೆ ಹೋಗಿ ನಿಂತಿದ್ವಿ, ಇದು ಹಿಂಗಿರ್ಬೇಕಾ, ಅದು ಹಿಂಗಿದ್ರೆ ಯಾಕೆ ತಪ್ಪು, ಹಿಂಗಿದ್ರೆ ಏನ್ ಸರಿ ಅನ್ನೋದು. ನಮ್ಮನ್ನ ನಾವು ಯಾವತ್ತು ಒಂದು ಚೌಕಟ್ಟು ಹಾಕಿ ಸೀಮಿತ ಮಾಡ್ಕೊಂತೀವಿ, ಅವತ್ತಿಗೆ ನಮ್ಮ ಪ್ರಗತಿ ಗ್ರೋತ್ ನಿಂತ್ಕಂತಲ್ಲಿ. ಪ್ರಶ್ನೆ ಮಾಡೋ ಅಂತದ್ದು ಕಲ್ತ್ಕೋಬೇಕು, ಹೋರಾಟ ಮಾಡೋದನ್ನ ಕಲ್ತ್ಕೋಬೇಕು. ನಮಗೆ ಏನ್ ಬೇಕು ಅದನ್ನ ಕಿತ್ಕೊಳ್ಳೇಬೇಕು, ಪಡ್ಕೊಳ್ಳೇಬೇಕು. ಅವಾಗ ನಾವು ಮುಂದೆ ಹೋಗ್ತೀವಿ, ಬೆಳೆಯಕ್ಕೆ ಗೆಲ್ಲಕ್ಕೆ ಸಾಧ್ಯ. ಇದೇ ಶಶಿ 7 ವರ್ಷದಿಂದ ಅರ್ಧ ಚಿತ್ರಾನ್ನ ತಿನ್ನಕ್ಕೆ ದುಡ್ಡು ಇರ್ತಿರ್ಲಿಲ್ಲ ಸರ್. ನಾನು ನಮ್ಮ ಮೆಸ್ ಬಿಲ್ ಫೀಸ್ಗಳನ್ನ ಕಟ್ಟಕ್ಕೆ ಒಂದು 10,000 ಗೋಳಾಡ್ಕೊಂಡ್ರೆ 11,000 ನಮ್ಮ ತಾಯಿ ಕೊಡೋರು. ಇವತ್ತು ನಮ್ಮ ತಂದೆ ತಾಯಿ ನನ್ನ ಹತ್ರ ಮಾತಾಡಕ್ಕೆ ಎದಿರ್ತಾರೆ, ಅಯ್ಯೋ ಅವನ ಹತ್ರ ನೀನ್ ಹೇಳಪ್ಪ ಅಂತ. ಹೇಳಪ್ಪ, ಯಾಕಂದ್ರೆ ಐ ಮೀನ್ ನಾನೇನು ಪ್ರಾಕ್ಸಿಮಿಟಿ ಕೊಟ್ಟಿಲ್ಲ ಅಂತ, ಅವ್ರಿಗೆ ಗೊತ್ತು ಇಷ್ಟು ಬಿಸಿ ಇರ್ತಾನೆ ಇವನು, ಇನ್ನೊಂದು ಡಿಸ್ಟರ್ಬ್ ಮಾಡಬಾರ್ದು. ನಮ್ಮ ಊರಲ್ಲಿ ಒಂದು ಥಿಯೇಟ್ರಲ್ಲಿ ಹಾಕ್ಬೇಕು ನಂಗೆ ಬೇರೆಯವ್ರ ಕಡೆಯಿಂದ ಹೇಳ್ತಾರೆ ನಾವಪ್ಪ, ಹೇಳಪ್ಪ ಊರಲ್ಲಿ ಒಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಕ್ಕೆ ಹೇಳಪ್ಪ, ಬಟ್ ಹೇಳಿ ಸ್ವಂತ ಊರು ಅಂತ. ಸೊ ಈ ಬೆಳವಣಿಗೆ ಹೆಂಗೆ ಅಂದ್ರೆ, ಹೋರಾಟದ ಮನೋಭಾವ ಇರುವ ಪ್ರತಿಯೊಬ್ಬನಿಗೆ, ಎದೆಯಲ್ಲಿ ಕಿಚ್ಚಿರುವ ಪ್ರತಿಯೊಬ್ಬನಿಗೂ ಈ ಜಾಗ ಸಿಕ್ಕೇ ಸಿಗುತ್ತೆ. ವಿ ಗೆಟ್ ವಾಟ್ ವಿ ಡಿಸರ್ವ್ ಇನ್ ಲೈಫ್. ನನ್ನ ಜಾಯಮಾನದಲ್ಲಿ ನಾನು ಯಾವತ್ತಿಗೂ ಒಂದು ಲಕ್ಸುರಿ ಕಾರ್ ಇಟ್ಕೊಂತೀನಿ ಅಂತ ಗೊತ್ತಿರಲಿಲ್ಲ ಸರ್. ಇವತ್ತಿಗೆ ಅದ್ಭುತವಾದ ಲಕ್ಸುರಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದೀವಿ, ಅದ್ಭುತವಾಗಿದ್ದೀವಿ ಜೀವನದಲ್ಲಿ. ಸಿನಿಮಾ ಈಗ ಹೇಳ್ತಾನೆ ಸರ್, ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಜೋಬಲ್ಲಿ ದುಡ್ಡು ಇಟ್ಕೊಂಡು ಮಾಡ್ತಿಲ್ಲ ಸರ್. ಸ್ನೇಹಿತರು ಎಷ್ಟು ಚೆನ್ನಾಗಿ ಕೊಡ್ತಾವ್ರು ಗೊತ್ತಾ, ಸಿನಿಮಾ ಮಾಡುಗುರು ನೀನು ನಾನು ನಿಂತ್ಕೊಂತೀನಿ ಮಾಡುಗುರು ನೀನು ಸಿನಿಮಾಕ್ಕೆ ಅಂತ. ಇವಾಗ ಟೀಸರ್ ಲಾಂಚ್ ಅಲ್ಲಿ ನಾನು ಕಣ್ಣೀರ್ ಹಾಕೊಂಡಿದ್ದೆ. ಟೀಸರ್ ಲಾಂಚ್ ಇಂದ ಇಲ್ಲಿಗೆ 10 ದಿನ ಆಗಿದೆ. ಈ 10 ದಿನದಲ್ಲಿ ಸುಮಾರು 50 ಲಕ್ಷ, 43-44 ಲಕ್ಷ ಖರ್ಚಾಗಿದೆ. ನನ್ನ ಜೋಬಿಂದ ₹1 ಹೋಗಿಲ್ಲ. 43-40 ನಮ್ಮ ಸ್ನೇಹಿತರು ಕೊಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಅಲೋಕೇಟಿಂಗ್ ದ ಫಂಡ್ಸ್. ವೆನ್ ಯು ಆರ್ ಡೂಯಿಂಗ್ ಎ ಬಿಸ್ನೆಸ್, ವ್ಯವಹಾರನ ಮಾಡುವಾಗ ದುಡ್ಡು ಅದಾಗದೆ ಉಟ್ಕೊಳ್ಳುತ್ತೆ. ಯಾರು ಪ್ರಿಂಟ್ ಮಾಡಿ ಏನ್ ಮನೇಲಿ ಇಟ್ಕೊಂಡಿರಲ್ಲ ಸರ್. ವ್ಯವಹಾರ ಟ್ರಾನ್ಸಾಕ್ಷನ್ ಅಲ್ಲಿ ಬೀಳ್ತಿರ್ತಾವೆ. ಹಿಡ್ಕ ನೀನಿದ್ದಾಗ ನೀನ್ ಕೊಡು, ನಾನಿದ್ದಾಗ ನಾನು ಕೊಡ್ತೀನಿ, ಇದು ನಡೀತಿರುತ್ತೆ. ನಾವು ನಮ್ಮ ಸ್ನೇಹಿತರಿಗೂ ಮಾಡ್ತೀವಿ, ಯಾವುದೋ ಏನೋ ಮಾಡ್ತೀವಿ, ಬಿಸ್ನೆಸ್ ಮಾಡ್ದಂಗೆ ಇರ್ಕಾಗ್ರು ಒಂದು 10 ಲಕ್ಷ ಬಂದಾಗ ಕೊಡು. ಈ ಪ್ರಾಕ್ಸಿಮಿಟಿ ಬೆಳೆಯೋದು ವ್ಯವಹಾರ ಮಾಡಿದಾಗ. ನಮ್ಮನ್ನ ನಾವು ಯಾವತ್ತು ಸೀಮಿತ ಮಾಡ್ಕೊಂಡ್ಬಿಡ್ತೀವಿ, ಇವನ್ ಜೊತೆ ಮಾತಾಡಬಾರ್ದು, ಇವ್ನು ಸರಿ ಇಲ್ಲ ಅಂತ ನಾವು ಯಾವತ್ತು ಅನ್ಕೊಂಡ್ಬಿಡ್ತೀವಿ. ನನ್ನ ರಿಸ್ಟ್ರಿಕ್ಷನ್ ಅಲ್ಲಿಗೆ ಮುಗಿದು.
ನಾನು ಯಾವತ್ತೂ ಅದನ್ನ ಬಿಡಲ್ಲ ಸರ್. ಓಕೆ, ನೀವು ರೈತರಾಗ್ತಿ ಅಂದಾಗ ಮನೇಲಿ ಅಮ್ಮ ಎಲ್ಲ ಬೈದಿದ್ದು ಉಂಟು. ಅದೇ ಸಿನಿಮಾ ನಾಯಕನಾಗ್ತೀನಿ, ಸಿನಿಮಾ ಮಾಡ್ತೀನಿ ಅಂದಾಗ ಮನೇಲಿ ಏನಾದ್ರು ವಿಚಾರ ತೆಗೆದಿದ್ರ ಅಥವಾ ಇವಾಗ? ನಾನು ಏನು ಕೇಳೋದೇ ಇಲ್ಲ ಸರ್ ಮನೇಲಿ. ಹಾ. ಪೀರಿಯಡ್ ದಾಟ್ಬಿಟ್ಟಿದ್ದೀನಿ. ಏನು ಹೇಳಲ್ಲ, ಏನು ಕೇಳಲ್ಲ ನಾನು. ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ಎ ಗುಡ್ ಕೆಟ್ಟ ಮಗ ಅಂತ ನಾನು ಹೇಳ್ತೀನಿ. ತುಂಬಾ ಅದ್ಭುತವಾದ ಮಗ ನಾನು. ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ನಮ್ಮ ತಂದೆ ತಾಯಿಗಳನ್ನ. ಅವ್ರಿಗೆ ಏನ್ ಇಂಪಾರ್ಟೆನ್ಸ್ ಇದೆ ಅದನ್ನೆಲ್ಲ ಕೊಡ್ತಾರೆ. ನಮ್ಮ ತಂದೆಗೆ, ನಮ್ಮ ತಾಯಿಗೆ ಪೂಜೆ ಮಾಡಕ್ ಇಷ್ಟ, ದೇವಸ್ಥಾನಗಳು ಸುತ್ತಕ್ ಇಷ್ಟ, ಅವೆಲ್ಲ ಮಾಡ್ಕೊಡ್ತೀನಿ. ನಾನು ಓಡಾಡಲ್ಲ ದೇವಸ್ಥಾನಗಳಿಗೆ. ಧರ್ಮಸ್ಥಳಕ್ಕೆ ಹೋದಾಗ ಸ್ಪೆಷಲ್ ಎಂಟ್ರಿ ಕೊಡ್ತೀನಿ, ತೃಪ್ತಿಗೆ ಹೋದಾಗ ಸ್ಪೆಷಲ್ ಎಂಟ್ರಿ ಕೊಡ್ತೀನಿ. ಇನ್ನೊಂದು ದೇವಸ್ಥಾನ ನಮ್ಮ ತಾಯಿಗೆ ಅದಿಷ್ಟ. ನಾವೆಲ್ಲಾದ್ರೂ ಹೋದಾಗ ನಾವು ರೆಸಾರ್ಟ್ ಹೋಗಿ ಚಿಲ್ ಆಗೋದು ನಮ್ಗೆ ಇಷ್ಟ. ಬೀಚಲ್ಲಿ ಕೂತ್ಕೊಳ್ಳೋದು, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂತ್ಕೊಳ್ಳೋದು. ಸೊ ನಾನು ಅವ್ರು ಅಂತ ಜಾಗಗಳ ಜೊತೆಗೆ ಹೋಗಕ್ಕಾಗಲ್ಲ. ನಮ್ಗೂ ಅವ್ರು ಕೋಪವಾಗಲ್ಲ. ಸೊ ಜನರಿಗೆ ಏನ್ ಇಷ್ಟನೋ ಅದನ್ನ ನೀನ್ ಕೊಡ್ಬೇಕಾಗಿರತ್ತೆ. ನನ್ನ ಇಷ್ಟಗಳನ್ನ ಮಧ್ಯದಲ್ಲಿ ಅವ್ರನ್ನ ತೂರ್ಬಾರ್ದು. ಸೊ ನಮ್ಮ ತಂದೆ ತಾಯಿಗೆ ನಾನು ಹೇಳೋದಿಲ್ಲ, ಹೀರೋ ಆಗ್ತಾ ಇದೀನಿ ಆಗು, ಪ್ರೊಡ್ಯೂಸರ್ ಆಗ್ತಾನೆ ಆಗು, ಇನ್ನೇನೋ ಮಾಡ್ತೇನೆ. ನಾನು ಹೇಳ್ತೀನಿ ವಿನಃ ಕೇಳೋ ಅಂತ ಪರಿಸ್ಥಿತಿ ಇಲ್ಲ, ಯಾರ ಜೊತೆಗೂ ಇಲ್ಲ. ಐ ಟೇಕ್ ಸಜೆಷನ್ಸ್. ನೀವು ಏನ್ ಮಾಡ್ಬೇಕು ಸರ್, ಏನ್ ಮಾಡ್ಬೇಕು ಸರ್, ಏನ್ ಮಾಡ್ಬೇಕು. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಜೀವನ ನನಗೆ ಕೊಟ್ಟಿದೆ ಅಂತ ಅನ್ಕೊಂತೀನಿ ಸರ್, ಟು ಟೇಕ್ ಮೈ ಓನ್ ಸೆಲ್ಫ್ ಇಂಡಿಪೆಂಡೆಂಟ್ ಡಿಸಿಷನ್ಸ್. ಸರ್, ಸಿನಿಮಾ ಇನ್ನೇನು ಕೆಲವು ದಿನಗಳು ಬರ್ತಾ ಇದೆ, 2 ದಿನ 15ಕ್ಕೆ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇದ್ದೀರಿ, ಯಾವ್ಯಾವ ವಿಭಾಗದಲ್ಲಿ ಕಾಣಿಸ್ಕೊಡ್ತಾ ಇದ್ದೀರಿ, ಥಿಯೇಟರ್ಗಳು ಎಷ್ಟು? ಸಿಂಗಲ್ ಆಗಲೇ 70 ಥಿಯೇಟರ್ಗಳು ಫೈನಲ್ ಆಗಿದೆ. ಓಕೆ, ವಿಚ್ ಇನ್ಕ್ಲೂಡ್ಸ್ ಸಾಕಷ್ಟು ಮಲ್ಟಿಪ್ಲೆಕ್ಸ್ ನಂಗೆ ಮೈಸೂರು ಭಾಗ್ಯಗಳು ಸಿಗಿದೆ. ಮೈಸೂರು, ಗುಲ್ಬರ್ಗ, ಹಾಸನ್, ಈ ತರ ಮಲ್ಟಿಪ್ಲೆಕ್ಸ್ ಸಿಗಿದೆ. ಬೆಂಗಳೂರಲ್ಲಿ ಯಾವುದು ಸಿಂಗಲ್ ಮಲ್ಟಿಪ್ಲೆಕ್ಸ್ ಕನ್ಫರ್ಮ್ ಆಗಿಲ್ಲ, ಇವತ್ತು ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದ್ರೆ. ಸೊ ಸುಮಾರು ಒಂದು 100 ಥಿಯೇಟರ್ಗಳಂತ ನಾವು ಅನ್ಕೊಂಡಿದ್ವಿ. ಐ ಆಮ್ ಎನಿಥಿಂಗ್ ಬಿಟ್ವೀನ್ 70 to 80 ಐ ಆಮ್ ಓಕೆ. ಬಿಕಾಸ್ ನಿಧಾನಕ್ಕೆ ಅದನ್ನ ರೈಸ್ ಮಾಡಿಸ್ಕೋಬೇಕು. ಬಿಕಾಸ್ ಐ ಆಮ್ ನಾಟ್ ಎ ಸ್ಟಾರ್. ಅದು ನಂಗಿರೋ ಅಂತದ್ದು. ಸೊ ಈ ಹೋರಾಟ ಥಿಯೇಟರ್ನ ಉಳಿಸ್ಕೊಳ್ಳೋದು ಇನ್ನೊಂದು ಹೊಸ ಹೋರಾಟ ಸರ್. ಅದಕ್ಕೆ ಜೋಬ್ ತುಂಬ ದುಡ್ಡಿರ್ಬೇಕು. ನೋಡೋಣ ಅದು ಹೆಂಗಾಗುತ್ತೆ, ಏನು ಥಿಯೇಟರ್ಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನಗಳು ಹೆಂಗಾಗುತ್ತೆ ಅನ್ನೋದು ನೋಡಬೇಕು ಸರ್. ನಿಮ್ ತರ ಸಾಕಷ್ಟು ಜನ ಬರ್ತಾರೆ, ಸೋಲ್ತಾರೆ, ವಾಪಸ್ ಹೋಗ್ಬಿಡ್ತಾರೆ, ಮತ್ತೆ ಸವಸ ಬೇಡ ಅಂತೇಳಿ ಸ್ಟ್ರಗ್ಲಿಂಗ್ ಇರುತ್ತೆ. ಬಿಕಾಸ್ ಒಂದೇ ಸಿನಿಮಾ ಮಾಡಕ್ಕೆ ಅಂತಾನೆ ಬಂದು ಸಿನಿಮಾದಲ್ಲಿ ಕೈ ಸುಟ್ಕೊಂಡ್ಬಿಟ್ಟು ಅದು ದುಡ್ಡು ಇಲ್ದಲೆ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ, ರಿಲೀಸ್ ಮಾಡಕ್ಕಾಗದೆ. ಕೊನೆಗೆ OTT ಸಿಗದೆ, TV ರೇಟ್ ಸಿಗದೆ, ಆ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಬರೋದ್ರ ಏನಾದ್ರು ಒಂದು ಇನ್ಪುಟ್, ಬಿಕಾಸ್ ನೀವು ಹೊಸಬ್ರೆ ಆಗಿರೋದ್ರಿಂದ, ಬಟ್ ನಿಮ್ಮೊಂದಷ್ಟು ಅನುಭವ ಇದೆ ಕೃಷಿಯಲ್ಲಿ, ನಿಮ್ಗೆ ದುಡ್ಡು ಬರುತ್ತೆ, ರೊಟೇಷನ್ ಮಾಡ್ತಾ ಇರ್ತೀರಿ, ವ್ಯವಹಾರ ಮಾಡ್ತಾ ಇರ್ತೀರಿ. ಹಾಗಾಗಿ ನೀವು ಕೇಳ್ತಾ ಇರೋದು ಏನೋ ಇಂದು ಗೊತ್ತಿಲ್ಲದಲ್ಲೇ ಬ್ಯಾಕ್ಗ್ರೌಂಡ್ ಇಲ್ದಲೆ ಬರುವಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಯಂಗ್ಸ್ಟರ್ಸ್ ಆಗಿರ್ಬೋದು, ನೀವು ಯಂಗ್ಸ್ಟರ್ಸ್ ಆಗಿರ್ಬೋದು, ಬಟ್ ಹೊಸಬ್ರಿಗೆ ನಿಮ್ಮ ಸರ್ ನಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಾವ್ ಯಾವತ್ತೂ ನಿಲ್ಸ ಅಂತ ಇಲ್ಲ ಸರ್. ನಾನು ಇದಕ್ಕೆ ದೊಡ್ಡ ಎಕ್ಸಾಂಪಲ್ ನರ್ತನ್ ಅವರು, ಸೀನಿಯರ್ ಅವರು ಕಾಲೇಜಲ್ಲಿ ಮುಫ್ತಿ ಮಾಡಿದ್ರು. ಅವರು 3 ವರ್ಷದಿಂದ ಸಿನಿಮಾ ಮಾಡಿಲ್ಲ, 4 ವರ್ಷದಿಂದ ಸಿನಿಮಾ ಮಾಡಿಲ್ಲ. ಸುಮಾರು ಅವ್ರನ್ನೇ ನಮ್ಮ ಫ್ರೆಂಡ್ ಸರ್ಕಲ್, ಯಾಕಂದ್ರೆ ನಮ್ಮ ಸೀನಿಯರ್ ಆಗಿರೋದು ಮಾತಾಡ್ತಾ ಇರೋದು ನಾನು ಕೇಳಿಸ್ತೀನಿ. ಇವತ್ತು ಮಾಡ್ತಾರೆ ಬೇರೆ ತಿರಣಗಳು ಅಂತಾರೆ, ಅನೌನ್ಸ್ ಮಾಡ್ತಿದ್ದಾರೆ. ದೊಡ್ಡ ಸ್ಟಾರ್ಗಳ ಜೊತೆ ಅವರ ಒಡನಾಟಗಳು ನಡೀತಾ ಇದ್ದಾವೆ. ನಮ್ಮಲ್ಲಿ ಟ್ಯಾಲೆಂಟ್ ಕಂಟೆಂಟ್ ಇದ್ರೆ ನಮ್ಮನ್ನು ಯಾವನು ವಿ ಆರ್ ಅನ್ಸ್ಟಾಪಬಲ್. ಯಾರು ಈಗ ಶಶಿ ದೊಡ್ಡ ಸ್ಟಾರ್ ಆಗ್ಬೇಕು ಅಂದ್ರೆ ಎಷ್ಟೇ ಜನ ಪ್ರೆಷರ್ ಆಗೋದು ನಿಲ್ಸಕ್ಕಾಗಲ್ಲ. ನನ್ನ ಸಿನಿಮಾನ ನಿಲ್ಸ್ಬೇಕು ಅಂತ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ ಸರ್, ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಬಿಗ್ ಬಾಸ್ ಕಟೌಟ್ ನ ಬೆಂಕಿ ನಮ್ಮ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ ಬೆಂಕಿ ಇಟ್ಟಿದ್ರು. ಇವ್ ನನ್ನ ಮಗ ಬೆಳಿಬಾರ್ದು ಅಂತ ನಿಲ್ಸಕ್ಕಾಯ್ತಾ? ಶಶಿ ಸಿನಿಮಾ ಮಾಡಬಾರ್ದು ಅಂತ ಸಾಕಷ್ಟು ಜನ ಪಿತೂರುಗಳು ಹಾಕಿದ್ದಾರೆ. ಬಿಗ್ ಬಾಸ್ ಗೆದ್ದು ಬಂದ್ಮೇಲೆ ಶಶಿ ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ, ಇದು ಮಾಡ್ದ, ಅದು ಮಾಡ್ದ, ಸಾಕಷ್ಟು ಜನ ಕಂಪ್ಲೇಂಟ್ ಮಾಡಿದವರಲ್ಲಿ ಎಲ್ಲಿದ್ದಾರೆ ಸರ್ ಇವತ್ತು? ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಸರ್, ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ, ಲಕ್ಷಾಂತರ ರೂಪಾಯಿ ಸಂಬಳಗಳನ್ನ ಕೊಡ್ತಾ ಇದ್ದೀನಿ, ಒಂದು ಸಿನಿಮಾನ ನಿರ್ಮಾಣ ಮಾಡಿದೀನಿ, ಹೀರೋ ಆಗಿ ಮಾರ್ಚ್ 15ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ಗೆಲುವು ಸೋಲು ಸೆಕೆಂಡ್ರಿ ಸರ್, ಬದುಕ್ತಾ ಇದ್ದೀನಿ, ನೇರವಾಗಿ ಬದುಕ್ತಾ ಇದೀನಿ, ತಾಕತ್ತಿಂದ ಬದುಕ್ತಾ ಇದೀನಿ, ತಾಕತ್ತಿಂದ ಬರ್ತಾ ಇದೀನಿ. ನನ್ನನ್ನ ಯಾರ ಕೈಲೂ ನಿಲ್ಸಕ್ಕಾಗಲ್ಲ ಸರ್. ಸರ್, ನಾವು ಕೊನೆಯದಾಗಿ ಏನಂದ್ರೆ, ನಾವು ಏನೇ ಸ್ಟಾರ್ಟ್ ಮಾಡೋದು ಸಿನಿಮಾ ವೈಸ್ ಅಂತ ಬಂದಾಗ, ಅಥವಾ ಸೋಷಿಯಲ್ ಸರ್ವಿಸ್ ಅಂತ ಬಂದಾಗ, ಟ್ರೈಲರು, ಟೀಸರು, ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿದ್ವಿ, ಇದೆಲ್ಲ ಬಂದಾಗ ನಮಗೆ ನಮ್ಮ ಜೊತೆ ಇಲ್ಲದೇ ಇದ್ರು ಕೂಡ ಅಪ್ಪು ಸರ್ ನೆನೆಸ್ಕೊಳ್ಳೇಬೇಕು. ಅದು ನಮ್ಮ ಕರ್ತವ್ಯ. ಸಿನಿಮಾದವರಾಗಿ, ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರಾಗಿ, ನೀವು ಹೀರೋ ಆಗಿ, ನಮ್ಮ ಸಿನಿಮಾ ಪತ್ರಕರ್ತನಾಗಿ ನಾವೆಲ್ಲರೂ ನೆನೆಸ್ಬೇಕಾದಂಥ ಕರ್ತವ್ಯ ಇದೆ. ಸಿನಿಮಾ 15ಕ್ಕೆ ರಿಲೀಸ್ ಆಗುತ್ತೆ, 17ಕ್ಕೆ ಅವರ ಹುಟ್ಟುಹಬ್ಬ ಇದೆ, ಅವ್ರ ಬರ್ತ್ಡೇ ಇದೆ, ಸೆಲೆಬ್ರೇಷನ್ ಇರುತ್ತೆ. ನೀವು ಕೂಡ ಅಪ್ಪು ಸರ್ಗೊಂದು ಸ್ಟಾರ್ಟಿಂಗಲ್ಲಿ ಅವರ ಶುಭ ಆಶೀರ್ವಾದ ಕೂಡ ಇದೆ ನಿಮ್ಮ ಸಿನಿಮಾದಲ್ಲೂ ಕೂಡ. ಏನು ಹೇಳಕ್ ಬಯಸ್ತೀರಿ? ಅಪ್ಪು ಸರ್ ಬಗ್ಗೆ ಮಾತಾಡೋಣ, ಚಪ್ಪಲಿ ಬಿದ್ದು ಮಾತಾಡ್ತೀನಿ. ಯಾಕೆಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟವಾದಂಥ ವ್ಯಕ್ತಿ ಅವರು. ಟೀಸರ್ ಲಾಂಚ್, ನಮ್ಮ ಮೋಷನ್ ಪೋಸ್ಟ್ ಲಾಂಚ್ಗೆ ಅಂತ ಸರ್ ಹತ್ರ ಹೋದೆ. ಸರ್ ನನಗೆ ಎಷ್ಟು ಚೆನ್ನಾಗಿ ನೆನಪಿದೆ ಅಂದರೆ ಸರ್, ಅದು ಹಿಂಗೆ ಹೋದೆ ನಾನು, ನನಗೆ ನಮ್ಮ ಭಯ ನನ್ನನ್ನು ಗುರುತಿಸಿಡ್ತಾರೋ ಇಲ್ವೋ ಏನೋ ಅಂತ. ನೋಡಿದಿನಪ್ಪ ನೀನು ಸೂಪರ್ ನೀನು ಸರ್ ಅಂತೇಳಿ ನಾನು ಬೊಕ್ಕೆ ತಗೊಂಡು ಹೋಗಿದ್ದೆ. ಹಿಂಗೆ ಅಂದ್ರೆ ನಮ್ಮ ಹಣ್ಣು ತೋಟದ್ದೇನೋ ಒಂದಷ್ಟು ತರಕಾರಿ, ಇವು ಎಣ್ಣೆ ಎಲ್ಲ ಇಟ್ಟು, ಎಣ್ಣೆ ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದ ಎಣ್ಣೆ ಇವೆಲ್ಲ. ಸೊ ಎಲ್ಲ ಕೊಟ್ಟಾಗ ನನ್ನ ಕೈಗೆ ಟಚ್ ಮಾಡಿದೆ, ಸೂಪರ್ ಕಣವ, ಸಖತ್ತಾಗಿದೆ ಇದು ಅಂತೇಳಿ ಹಿಂಗೆ ಇಟ್ಕೊಂಡು ಒಂದು ಶಾರ್ಟ್ ಇದೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಫುಲ್ ಫಾಸ್ಟ್ ಹೋದ್ರು, ಟಕ್ಕಂತ ಗಾಡಿ ಎತ್ಕೊಂಡ್ರು ಹೋದ್ರು ನೈಸ್ ರೋಡಲ್ಲಿ. ಒಂದು ಶಾರ್ಟ್ ಮುಗಿಸ್ಕೊಂಡ್ ಬಂದ್ರು, ಕೂತ್ಕೊಂಡ್ರು. ಏನು ಅಂತಂದ್ರೆ ಸರ್, ಹಿಂಗೆ ಟೀಸರ್ ಲಾಂಚ್ ಇದೆ, ಬರಬೇಕು, ನಮ್ಮ ಮೋಷನ್ ಪೋಸ್ಟರ್ ಲಾಂಚ್ ಇದೆ, 3 ವರ್ಷದಿಂದ ಬರಬೇಕು ಅಂತಂದೆ.
ಬರ್ತೀನಿ ಅಂತಂದ್ರು. ಮತ್ತೆ ಪಕ್ಕದಲ್ಲಿರೋರು ಯಾರೋ ನೆನಪಿಸಿದ್ರು, ಇಲ್ಲ, ನಾನು ಮದುವೆ ಇದೆ ನಾಳೆ, ನಾನು ಟ್ರೈಲರ್ ಲಾಂಚಿಗೆ ಬರ್ತೀನಿ ನಿಮಗೆ ಅಂತ. 100% ಟ್ರೈಲರ್ ಲಾಂಚಿಗೆ ಬರ್ತೀನಿ ನಾನು, ಏನೋ ಒಂದು ಇವೆಂಟ್ ಮಾಡೋಣ, ಡೆಫಿನೆಟ್ ಆಗಿ ಬರ್ತೀನಿ ಅಂತ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಸೊ ನಾನು ಅವರ ಬರ್ಡೇ ದಿನ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಹೊಸಬರ ಸಿನಿಮಾಗಳನ್ನ ನೋಡಬೇಕು ಅಂತ. ನಂದು ಅಂತಲ್ಲ, ಯಾವುದೇ ಹೊಸಬರ ಸಿನಿಮಾಗಳನ್ನು ನೋಡಬೇಕು ಬರ್ತ್ಡೇ ದಿನ. ಯಾಕೆ ಅಂತ ಹೇಳ್ತೀನಿ ಸರ್, ಅಪ್ಪು ಸರ್ PRK ಅಂತ ಒಂದು ಸಂಸ್ಥೆ ಕಟ್ಟಿದೆ ಹೊಸಬರನ್ನ ಬೆಳೆಸಬೇಕು. ಎಕ್ಸಾಕ್ಟ್ಲಿ. ಅವ್ರು ಇಲ್ಲ ಅಂತ ಕೂಡ ಜೊತೆಲಿ ಇದ್ದಾರೆ, ಇದ್ದಾರೆ, ನಮ್ಮೆಲ್ಲರ ಜೊತೆ ಇದ್ದಾರೆ. ನಿಮ್ಮ ಆಶೀರ್ವಾದ ಸಿಗುತ್ತೆ. ಇದೇ 15ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬರ್ತಾ ಇದ್ದೀರಿ. T5 ಮೂಲಕ ನಿಮ್ಮ ಆಡಿಯನ್ಸ್ಗೆ, ನಿಮ್ಮನ್ನ ಪ್ರೀತಿಸೋರಿಗೆ, ಬಿಗ್ ಬಾಸ್ ಶಶಿಯಾಗಿ, ಕೃಷಿ ರೈತರ ಶಶಿಯಾಗಿ, ಮತ್ತೆ ಮೆಹಬೂಬಾ ಶಶಿಯಾಗಿ ಒಂದಷ್ಟು ಜನ ಕಾಯ್ಕೊಂಡಿರ್ತಾರೆ. ಅವ್ರಿಗೆ ನೀವೇನು ಹೇಳಕ್ ಹೇಳ್ತಾರೆ ಹೇಳ್ಬೋದು? ದಯವಿಟ್ಟು ಮೆಹಬೂಬಾ ಸಿನಿಮಾನ ತಾವುಗಳು ನೋಡಬೇಕು. ಯಾಕಂದ್ರೆ ಹೊಸಬ ನಾನು, ದೊಡ್ಡ ಸ್ಟಾರ್ ಅಂದಿದ ತಕ್ಷಣ ಅವ್ರಗಳಿಗೆ ಒಂದಷ್ಟು ಜನ ಫ್ಯಾನ್ ಬೇಸ್ ಇರ್ತಾರೆ, ಹೋಗಿ ಥಿಯೇಟರ್ ಹೋಗಿ ನೋಡ್ತಾರೆ. ಇಷ್ಟ ಆಯ್ತು ಅಂದಿದ ತಕ್ಷಣ ಬೇರೆ ಸರ್ಕಲ್ಗೆ ಹೇಳ್ತಾರೆ, ಅದು ಆಚೆ ಸರ್ಕಲ್ಗೆ ಮುಟ್ಟತ್ತೆ. ಈಗ ಕಾಟೇರಾಯ ಫಾರ್ ಎಕ್ಸಾಂಪಲ್ ಕರ್ನಾಟಕ ಪೂರ್ತಿ ನೋಡ್ತು, ಬಿಕಾಸ್ ಫಸ್ಟ್ ಹೋಗಿ ನೋಡಿರೋದು ಅವ್ರ ಫ್ಯಾನ್ಸ್, ಮತ್ತೆ ಸೆಕೆಂಡ್ ಸರ್ಕಲ್, ಮತ್ತೆ ಥರ್ಡ್ ಸರ್ಕಲ್, ಮತ್ತೆ ಫೋರ್ತ್ ಸರ್ಕಲ್, ಇಡೀ ಕರ್ನಾಟಕ 8 ಕೋಟಿ ಕರ್ನಾಟಕ ನೋಡಿರುತ್ತೆ. ನಮ್ಮಂತ ಹೊಸಬರ ಸಿನಿಮಾಗೆ ಆ ಥರ ಫ್ಯಾನ್ ಬೇಸ್ ಯಾವುದು ಇರಲ್ಲ. ನಾವು ರೆಕಗ್ನೈಸ್ಡ್ ಫೇಸ್ ಟಿವಿಯಲ್ಲಿ, ನಮ್ಮನ್ನೆಲ್ಲ ಓಸಿ ಮುಖಗಳು ಸರ್. ನಮ್ಮ ಮುಖಗಳನ್ನ ನೋಡೋಕೆ ಯಾರು ₹1 ದುಡ್ಡು ಕೊಡಲ್ಲ. ಸೊ ಯಾಕೆ ನೋಡ್ಬೇಕು ಇವ್ನ ಮುಖ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ, ಏನು ಮಾಡಿರ್ತಾನೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಒಂದ್ಸಾರಿ ಚಾನ್ಸ್ ತಗೊಂಡು, ನಂಗೆ ದೊಡ್ಡ ಕಟೌಟ್ ಆಗ್ಬಿಟ್ಟು, ಹಾರ ಹಾಕ್ಬಿಟ್ಟು, ಹಾಲಾಭಿಷೇಕ ಬೇಕು ಅಂತ ಕೇಳ್ತೀರಿ, ಒಂದು ಪುಟ್ಟ ಜಾಗ ಬೇಕು ನಿಮ್ಮ ಮನಸ್ಸಲ್ಲಿ. ದಯವಿಟ್ಟು ಮೆಹಬೂಬಾ ಸಿನಿಮಾನ ಹೋಗಿ ನೋಡಿ, ಒಂದ್ಸಾರಿ ಹೋಗಿ ನೋಡಿ. ಇಷ್ಟ ಆದರೆ ಹೇಳಿ, ಇಷ್ಟ ಆಗಿಲ್ಲ ಅಂದರೆ ಮರ್ತು ಬಿಡಲಿ. ಆ ಮಗ ಪುಂಕ್ತಾನ್ ಗುರು ಬೇಡ ಇವ್ನು ಮಾತು ಕೇಳೋದು ಅಂತ ಅನ್ಕೊಳ್ಳಿ. ಬಟ್ ಇಷ್ಟ ಆದರೆ ದಯವಿಟ್ಟು ಸೆಕೆಂಡ್ ಸರ್ಕಲ್ಗೆ ಹೇಳಿ, ಅದು ಮತ್ತೆ ಥರ್ಡ್ ಸರ್ಕಲ್ಗೆ ಹೋಗಿ. ನನ್ನಂಥ ಒಬ್ಬ ವ್ಯಕ್ತಿ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡ್ರೆ ನಾಳೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತೀವಿ, ಇನ್ನೊಂದಷ್ಟು ಒಂದು ಹೊಸ ತಂಡ ಉಟ್ಕೊಳ್ಳುತ್ತೆ, ಒಂದಷ್ಟು ಕಾಂಪಿಟೇಟಿವ್ ಸಿನಿಮಾಗಳನ್ನ ಮಾಡ್ತೀವಿ. ಕನ್ನಡ ಚಿತ್ರರಂಗಕ್ಕೂ ಒಂದು ಸಣ್ಣದಾದ ಕೊಡುಗೆ ಕೊಡಬಲ್ಲವಾದಂಥ ಪೊಟೆನ್ಷಿಯಲ್ ಇರುವಂಥ ತಂಡನ ನಾನು ಕಟ್ಟಿದ್ದೀನಿ ಆಲ್ರೆಡಿ. ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಂತೀನಿ. ಸರ್, ನಿಮ್ಮ ಕಂಟೆಂಟು, ನಿಮ್ಮ ಸಿನಿಮಾ, ನಿಮ್ಮಲ್ಲಿರೋ ಕಾನ್ಫಿಡೆಂಟ್ಗೆ ಕನ್ನಡಿಗರು ಯಾವತ್ತೂ ಕೈ ಬಿಡೋದಿಲ್ಲ. ಸಿನಿಮಾ ಚೆನ್ನಾಗಿತ್ತು ಅಂದರೆ, ನಾನು ಇವತ್ತು ಹೇಳ್ತೀನಿ, ಸಿನಿಮಾ ನಿಮ್ಮ ಕಂಟೆಂಟ್ ನಿಮಗೆ ಕಾನ್ಫಿಡೆಂಟ್ ಇದೆಯಲ್ಲ, ಅದು ಚೆನ್ನಾಗಿತ್ತು ಅಂದರೆ 100% ಕ್ಲಿಕ್ ಆಗುತ್ತೆ. ಅಪ್ಪು ಸರ್ ಆಶೀರ್ವಾದ ಇದೆ ನಿಮಗೆ, ಖಂಡಿತ ಅವ್ರು ನಿಮ್ಮನ್ನು ಗೆಲ್ಲಿಸ್ತಾರೆ. ಕನ್ನಡಿಗರು ಕೂಡ ನಿಮ್ಮ ಜೊತೆ ಇರ್ತಾರೆ. ಒಳ್ಳೇದಾಗಲಿ. ಥ್ಯಾಂಕ್ ಯು. T5 ಕೂಡ ನಿಮ್ಮ ಜೊತೆ ಇರುತ್ತೆ ಯಾವಾಗಲೂ ಕೂಡ. ಅಷ್ಟೇ ಹೇಳ್ತಾ ಸರ್, ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್, ಇದು ಮೆಹಬೂಬಾ ಸಿನಿಮಾದ ನಾಯಕ ನಟ ಹಾಗೂ ಪ್ರೊಡ್ಯೂಸರ್ ಶಶಿ ಅವರ ಮಾತು. ಇನ್ನೇನು 15ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ ಥಿಯೇಟರ್ಗಳ ಮೂಲಕ. ಎಲ್ಲರೂ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ಬೆಳೆಸಿ, ಮೆಹಬೂಬಾ ಸಿನಿಮಾಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.